Hi students and my dear friends, welcome to our YouTube channel Civil with Sudhir and myself Sudhir Jirobe. So ಇವತ್ತಿದು ಥರ್ಡ್ ವಿಡಿಯೋ ಇದೆ ಪಾರ್ಟ್ 3 ಆಫ್ ವಾಟ್ PWD JEE 2019 ಜೂನಿಯರ್ ಇಂಜಿನಿಯರ್ ಸಿವಿಲ್ 2019 ಫುಲ್ ಪೇಪರ್ ಸೊಲ್ಯೂಷನ್ ಇದೆ ಇದು ಅದರದ್ದು ಇದು ಪಾರ್ಟ್ 3 ಇದೆ ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಿ ಅಲ್ಲಿ ಆಲ್ರೆಡಿ ವಿಡಿಯೋ ಆಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡಬಹುದು ಯಾರು ಫಸ್ಟ್ ಟೈಮ್ ಬಂದಿದ್ದೀರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ಯಾರೇ ನಿಮ್ಮ ಫ್ರೆಂಡ್ಸ್ ಬೇಕು ಅವರಿಗೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ನೀವು ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಬಹುದು ಆಯ್ತಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಚಾನಲ್ ಹೆಸರಿದೆ ಸಿವಿಲ್ ವಿತ್ ಸುಧೀರ್ ಅಂತ 2700-800 ಜನ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ಅಲ್ಲಿ ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಆಗಿದೆ ಸರಿನಾ ಸ್ಟಾರ್ಟ್ ಮಾಡೋಣ ಇವತ್ತಿನ ಫಸ್ಟ್ ಕ್ವೆಶ್ಚನ್ ಅದೇ ಪಾರ್ಟ್ 3 ಸೊ ಪಾರ್ಟ್ 1 ಅಲ್ಲಿ ಪಾರ್ಟ್ 1 ಅಲ್ಲಿ 25 ಕ್ವೆಶ್ಚನ್ ಮಾಡಿದ್ದೀನಿ ಪಾರ್ಟ್ 2 ಅಲ್ಲಿ 25 ಕ್ವೆಶ್ಚನ್ ಆಗಿದೆ ಸೊ ಇದು ಪಾರ್ಟ್ 3 ಇದರಲ್ಲೂ 25 ಕ್ವೆಶ್ಚನ್ ಆಗುತ್ತೆ ಸೊ ಟೋಟಲಿ 75 ಕ್ವೆಶ್ಚನ್ ಕವರ್ ಆಗುತ್ತೆ ಇನ್ನೊಂದು ಪಾರ್ಟ್ ಬರುತ್ತೆ ಪಾರ್ಟ್ 4 ಅಂತ ಅದರಲ್ಲಿ 25 ಮಾಡ್ತೀನಿ ಯಾಕೆ ಈ ತರ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ ಟೈಮ್ ತಗೊಳುತ್ತೆ ಸೊ ಫುಲ್ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂದ್ರೂ ಜಾಸ್ತಿ ಒಂದೇ ಸಲ ಮಾಡಿದ್ರು 2 ಅವರ್ಸ್ 3 ಅವರ್ಸ್ ಹೋಗ್ಬಿಡುತ್ತೆ ನೀವು ಪೇಷನ್ಸ್ ಆಗಿ ನೋಡೋದಿಲ್ಲ ಅದಕ್ಕೆ ಸೊ 25 ಕ್ವೆಶ್ಚನ್ಸ್ ತಗೊಂಡು ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದನ್ನ ಈ ಸೈಡ್ ಇಟ್ಬಿಡೋಣ ಇವತ್ತಿನ ಫಸ್ಟ್ ಕ್ವೆಶ್ಚನ್ ನ ಸ್ಟಾರ್ಟ್ ಮಾಡೋಣ 51th ಕ್ವೆಶ್ಚನ್ ಸೊ ಇದು ಯಾವ ಕ್ವೆಶ್ಚನ್ ಇದೆ ಇದು ಸರ್ವೆ ಕ್ವೆಶ್ಚನ್ ಇದೆ ಕ್ವೆಶ್ಚನ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಬರಿತಾ ಇದ್ದೀನಿ ಎಲ್ಲಾ ಕ್ವೆಶ್ಚನ್ಗೂ ಬರಿತೀನಿ ನಾನು ಇನ್ ಪ್ರಿಸಮೆಟಿಕ್ ಕಂಪಾಸ್ 0 ಇನ್ ದ ಗ್ರಾಜುಯೇಟೆಡ್ ರಿಂಗ್ ಈಸ್ ಮಾರ್ಕ್ಡ್ ಅಟ್ ಅಂತ ಕೇಳ್ತಾ ಇರೋದು 0 ಎಲ್ಲಿ ಮಾರ್ಕ್ ಮಾಡ್ತಾರೆ ನಿಮಗೆ ಗೊತ್ತಿದೆ ನೋಡಿ ಸೊ ಇದು ಪ್ರಿಸಮೆಟಿಕ್ ಕಂಪಾಸ್ ದೇರ್ ಆರ್ 2 ಟೈಪ್ಸ್ ಆಫ್ ಕಂಪಾಸ್ ಆಯ್ತಾ ಒಂದು ಪ್ರಿಸಮೆಟಿಕ್ ಕಂಪಾಸ್ ಅನ್ಬೋದು ಇನ್ನೊಂದು ಸರ್ವೇರ್ ಕಂಪಾಸ್ ಅಂತ ಅನ್ಬೋದು ಆಯ್ತಾ ಪ್ರಿಸಮೆಟಿಕ್ ಕಂಪಾಸ್ ಸರ್ವೇರ್ ಕಂಪಾಸ್ ಪ್ರಿಸಮೆಟಿಕ್ ಕಂಪಾಸ್ ಏನಿರುತ್ತೆ 0 to 360 ಡಿಗ್ರಿ ಇರುತ್ತೆ ಅದೇ ಸರ್ವೇರ್ ಕಂಪಾಸು 0 to 90 ಡಿಗ್ರಿ ಇರುತ್ತೆ ಆಯ್ತಾ ಸೊ ಇದು ಎಲ್ಲಿಂದ ಮೆಜರ್ ಮಾಡ್ತಾರೆ ಪ್ರಿಸಮೆಟಿಕ್ ಕಂಪಾಸು ಯಾವ ಸಿಸ್ಟಮ್ ಫಾಲೋ ಮಾಡುತ್ತೆ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ನ ಫಾಲೋ ಮಾಡುತ್ತೆ ಅದೇ ಸೆಕೆಂಡ್ ಒನ್ ಯಾವುದು ಫಾಲೋ ಮಾಡುತ್ತೆ ಆಯ್ತಾ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ನ ಫಾಲೋ ಮಾಡುತ್ತೆ ಹೌದಾಯ್ತಾ ಸೊ ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಇಲ್ಲಿ ಇವತ್ತು ಈ ಕ್ವಶನ್ ಏನು ಕೇಳಿದ್ರೆ ಅಂದ್ರೆ ಸೊ ಇಲ್ಲಿ ನೋಡ್ಬೋದು ನೀವು ಪ್ರಿಸಮೆಟಿಕ್ ಕಂಪಾಸು ಅವ್ರು ಕೇಳಿರೋ ಕ್ವಶನ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಇವಾಗ ನಾನು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ ಕ್ವಶನ್ ಏನಿದೆ ಪ್ರಿಸಮೆಟಿಕ್ ಕಂಪಾಸ್ 0 ಇನ್ ದ ಗ್ರಾಜುಯೇಟೆಡ್ ರಿಂಗ್ ಇಸ್ ಮಾರ್ಕ್ಡ್ ಎಟ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಯಾವತ್ತೂ ನೀವು ಇಲ್ಲಿ ನಿಂತ್ಕೊಂಡಿದ್ದಾರೆ ಈಗ ಇದು ರಿಂಗ್ ಇದೆ ಇದು ಕಂಪಾಸ್ ಇದೆ ಸಾರಿ ಇಲ್ಲಿ ಕಂಪಾಸ್ ಇದೆ ಸೊ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಯು ಆರ್ ಜಸ್ಟ್ ಟೇಕಿಂಗ್ ದ ರೀಡಿಂಗ್ ಈ ತರ ಒಂದು ಏನಿರುತ್ತೆ ಇದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ ಸೊ ಇಲ್ಲಿ ಒಂದು ವೇನ್ ಇರುತ್ತೆ ಯಾವತ್ತೂ ಇಲ್ಲಿ ನೀವು ವೇನಲ್ಲಿ ಏನಿದು ಆಪ್ಟಿಕಲ್ಸ್ ಇರುತ್ತಲ್ಲ ಇಲ್ಲಿ ನೋಡಿದಾಗ ಇದು ಅಪೋಸಿಟ್ ಕಾಣಿಸುತ್ತೆ ಇಲ್ಲಿಂದ ಕಾಣೋದಿಲ್ಲ ಸೊ ಅಪೋಸಿಟ್ ಕಾಣಿಸುತ್ತೆ ಯಾವತ್ತೂ ಗೊತ್ತಾ ನಾವು ಇಲ್ಲಿಂದ ನೋಡ್ತಾ ಇದ್ದಾರೆ ಅಂದ್ರೆ ಅದ್ರದ್ದು ಅಪೋಸಿಟ್ ಕಾಣಿಸುತ್ತೆ ನಾರ್ತ್ ಇಲ್ಲಿದ್ದಾಗ ಸೌತ್ ಇಲ್ಲಿರುತ್ತೆ ಗೊತ್ತಾಯ್ತಾ ಸೊ ನೀವು ಇಲ್ಲಿ ನೋಡಿದಾಗ ಸೌತ್ ಕಾಣುತ್ತೆ ಬಟ್ ನಾವು ಓದೋದಲ್ಲಿಂದ ನಾರ್ತ್ ಇಂದ ಓದ್ತೀವಿ ಅದಕ್ಕೆ 0 ಎಲ್ಲಿರುತ್ತೆ ಇಲ್ಲಿರುತ್ತೆ ಗೊತ್ತಾಯ್ತಾ ಸೊ ಯಾಕಂದ್ರೆ ಅಪೋಸಿಟ್ ಇದೆ ಇದು ಡೈರೆಕ್ಟ್ ಆಗಿರೋಲ್ಲ ಅಪೋಸಿಟ್ ಆಗಿರುತ್ತೆ ಸೊ ಪ್ರಿಸಮೆಟಿಕ್ ಕಂಪಾಸ್ ಗ್ರಾಜುಯೇಟೆಡ್ ರಿಂಗ್ ಅಂದ್ರೆ ಇದು ಈ ರಿಂಗು ಇದನ್ನ ಕಾಣಿಸ್ತಾ ಇದೆಯಲ್ಲ ಈ ರಿಂಗು ಅಟ್ಯಾಚ್ ಟು ದ ನೀಡಲ್ ಅಂಡ್ ಡಸ್ ನಾಟ್ ರೊಟೇಟ್ ವಿತ್ ದ ಲೈನ್ ಆಫ್ ದಿ ಸೈಟ್ ಲೈನ್ ಆಫ್ ಸೈಟ್ ಅಂತಂದ್ರೆ ಈ ತರ ಇಟ್ಬಿಟ್ಟು ನೀವೇನು ನೋಡ್ತಿರಲ್ಲ ಇದು ಇನ್ಸ್ಟ್ರೂಮೆಂಟ್ ಇದೆ ಇದನ್ನ ಇಟ್ಬಿಟ್ಟು ಈ ತರ ಏನ್ ನೋಡ್ತಿರಲ್ಲ ಸೊ ಇದು ಲೈನ್ ಆಫ್ ಸೈಟ್ ಈ ತರ ಹೋಗ್ತಾ ಇರತ್ತೆ ನೋಡಿ ಅದ್ರ ಜೊತೆ ಇರಲ್ಲ ದ ಗ್ರಾಜುಯೇಷನ್ ಹ್ಯಾವಿಂಗ್ 0 at the south and 90 degree at the west 90 degree ಇಲ್ಲಿದೆ ನೋಡಿ ವೆಸ್ಟ್ and 180 degree at north and 270 at the what east ಗೊತ್ತಾಯ್ತಾ ಇದು ನಾರ್ತ್ ಇದು ಸೌತ್ ಇದು ವೆಸ್ಟ್ ನೋಡಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಈಗ ಗೊತ್ತಾಗುತ್ತಲ್ಲ ಸೊ ದ ಗ್ರಾಜುಯೇಷನ್ಸ್ ಆರ್ ಎಂಗ್ರೇವ್ಡ್ ಇನ್ವರ್ಟೆಡ್ ಸಿನ್ಸ್ ದ ಗ್ರಾಜುಯೇಟೆಡ್ ರಿಂಗ್ ಇಸ್ ರೀಡ್ ಥ್ರೂ ದ ಪ್ರಿಸಮ್ ಅದೇ ಹೇಳ್ತಾ ಇರೋದು ನಾವು ಇನ್ವರ್ಟೆಡ್ ಇರುತ್ತೆ 0 ಎಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಅದು ಅಪೋಸಿಟ್ ಆಗಿರುತ್ತೆ ಗೊತ್ತಾಯ್ತಾ ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಪ್ರಿಸಮ್ ತುಂಬಾ ಇಂಪಾರ್ಟೆಂಟ್ ಡೀಲ್ ಮಾಡುತ್ತೆ ಇದರಲ್ಲಿ ಸೊ ದ ರೀಡಿಂಗ್ಸ್ ಆರ್ ಟೇಕನ್ ವಿತ್ ದ ಹೆಲ್ಪ್ ಆಫ್ ಪ್ರಿಸಮ್ ಪ್ರೊವೈಡೆಡ್ ಎಟ್ ದ ಐ ವೇನ್ ಏನ್ ನೋಡ್ತಿರಲ್ಲ ರೀಡಿಂಗ್ ತೊಳಕ್ಕೆ ಅದಕ್ಕೆ ಐ ವೇನ್ ಅಂತೀವಿ ಸೈಟಿಂಗ್ ಅಂಡ್ ರೀಡಿಂಗ್ ಕ್ಯಾನ್ ಬಿ ಡನ್ ಸೈಮಲ್ಟೇನಿಯಸ್ಲಿ ಇವೆರಡೂ ಮಾಡ್ಬೋದು ಅಂದ ಸಲ ರೀಡಿಂಗ್ ತಗೋಬಹುದು ಮತ್ತೆ ಸೈಟಿಂಗ್ ಮಾಡ್ಬೋದು ದ ಇನ್ಸ್ಟ್ರೂಮೆಂಟ್ ಕ್ಯಾನ್ ಬಿ ಹೆಲ್ಡ್ ಇನ್ ಹ್ಯಾಂಡ್ ಆಲ್ಸೋ ವೈಲ್ ಮೇಕಿಂಗ್ ಅಬ್ಸರ್ವೇಷನ್ಸ್ ಕೈಲಿ ಇಟ್ಕೊಂಡು ಮಾಡಬಹುದು ಬಟ್ ಇದು ಈ ಆಪ್ಷನ್ ನ ಯಾವತ್ತೂ ಯೂಸ್ ಮಾಡಬೇಡಿ ಅಕ್ಯುರೇಟ್ ಆಗಿ ಬರೋದಿಲ್ಲ ದ ಐ ವೇನ್ ಕನ್ಸಿಸ್ಟ್ ಆಫ್ ಮೆಟಲ್ ವೇನ್ ವಿತ್ ದ ಲಾರ್ಜ್ ಸಿಲ್ಟ್ ಅಂತ ಹೇಳ್ತಾ ಇರೋದು ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ದಟ್ ಇಸ್ ದ south side is the answer for this question
Okay, next question. Question number 52. Ordinary glass is ordinary glass is a bad conductor of what? Right? So ordinary glass is what? They are asking about the conductor. Conductor andre namage gottide. So glass is what? Insulator. Glass enide insulator ide. So it does not allow the flow of electrons easily from atom to atom. So adu flow agake bidodilla yavadu glass. So as seen in the substance like copper and other metal which are excellent conductors. Conductors andre adralli flow agutte. ಆಯ್ತಾ, ಫ್ಲೋ ಆಗ್ಬೋದು, ಏನೇ ಇರಲಿ ಅದು ಅಥವಾ ಕರೆಂಟ್ ಇರಲಿ ಏನೇ ಇರಲಿ ಫ್ಲೋ ಆಗುತ್ತೆ ನೋಡಿ. ಎಕ್ಸಲೆಂಟ್ ಕಂಡಕ್ಟರ್ಸ್ ಇರುತ್ತೆ. ಸೊ ಬೋತ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ ಗುಡ್ ಎಕ್ಸಲೆಂಟ್ ಕಂಡಕ್ಟರ್ಸ್ ಇದೆ. ಯಾವುದು? ಕಾಪರ್ ಅಂಡ್ ಅದರ್ ಮೆಟಲ್ಸ್. ಬಟ್ ಗ್ಲಾಸ್ ಇರೋದಿಲ್ಲ. ಬಟ್ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಆರ್ಡಿನರಿ ಗ್ಲಾಸ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ವಾಟ್? ಸೌಂಡ್, ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ. ಸೊ ದ ಆಲ್ ಆಫ್ ಆಪ್ಷನ್ಸ್ ಆರ್ ದ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕಾಮನ್ ಸೆನ್ಸ್ ಹಚ್ಬೇಕಾಗುತ್ತೆ ಇಲ್ಲಿ ನೀವು, ಗೊತ್ತಾಯ್ತಾ? ನಿಮ್ಮ ಕಾಮನ್ ಸೆನ್ಸ್ ಹಚ್ಚಿದ್ರೆ ನೀವು ಆನ್ಸರ್ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ಲೆಟ್ ಮಿ ರೀಡ್ ಆಲ್ ಆಫ್ ಯು. ನೀವೆಲ್ಲರೂ ಓದಿ ನೋಡೋಣ, ಗೊತ್ತಾಗುತ್ತೆ ನಿಮಗೆ ಯಾವ ಕ್ವಶನ್ ಇದೆ ಅಂತ. ಸೊ ಏನಿದೆ ಕ್ವಶನು? ದ ಕೌಂಟರ್ ಲೈನ್ ಕ್ರಾಸ್ ಒನ್ ಅನದರ್ ಆನ್ ಮ್ಯಾಪ್ ಓನ್ಲಿ ಇನ್ ದ ಕೇಸ್ ಆಫ್. ಕೌಂಟರ್ ಲೈನ್ಸ್ ಕ್ಯಾನ್ ಕ್ರಾಸ್ ಒನ್ ಅನದರ್ on a map only in the case of what? Where it will? A valley, an overhanging cliff or a vertical cliff. ನೋಡಿ, ಇದಕ್ಕೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ಕೌಂಟರ್ ಲೈನ್ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಇವಾಗ ಇದೊಂದು ಏರಿಯಾ ಇದೆ, ಇದನ್ನ ನೀವು ಏರಿಯಾಗೆ ಯಾವ ತರ ಏರಿಯಾ ಇದೆ ಅದ್ರದ್ದು ಸ್ಲೋಪು ಗ್ರೌಂಡ್ ಲೆವೆಲ್ ಯಾವ ತರ ಇದೆ ನೋಡೋಕೆ ಸೊ ಕೌಂಟರ್ಸ್ ಯೂಸ್ ಮಾಡ್ತಾರೆ. ಡಿಫ್ರೆಂಟ್ RLs ಇರುತ್ತೆ, RLs ರೆಡ್ಯೂಸ್ ಲೆವೆಲ್ಸ್, ಅದು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಅದನ್ನ ನಾವು ಕೌಂಟರ್ಸ್ ಅಂತೀವಿ. ಅದರಿಂದ ನಾವು ಪ್ರೊಫೈಲ್ ಆಫ್ ದಿ ಗ್ರೌಂಡ್ ಫೈಂಡ್ ಔಟ್ ಮಾಡ್ಬೋದು. ಕೌಂಟರ್ ಲೈನ್ ಮೀಟಿಂಗ್ ಎಟ್ ಎ ಪಾಯಿಂಟ್ ಇಂಡಿಕೇಟ್ಸ್ ಎ ವರ್ಟಿಕಲ್ ಕ್ಲಿಫ್ ಅಂತ ಹೇಳ್ತಾ ಇರೋದು, ಗೊತ್ತಿದ್ದ? ಇಲ್ಲಿ ಒಂದೆರಡು ಪಾಯಿಂಟ್ಸ್ ಇದೆ, ಅದು ನಾನು ಹೇಳ್ತೀನಿ ನೋಡಿ. ವೆನ್ ಹೈಯರ್ ವ್ಯಾಲ್ಯೂಸ್ ಆರ್ ಇನ್ಸೈಡ್ ರಿಡ್ಜ್ ಲೈನ್ ಇಂಡಿಕೇಟ್ಸ್ ಎ ರಿಡ್ಜ್ ಲೈನ್. ನೋಡಿ, ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಈಗ ಈ ಥರ ಇದೊಂದು ಕೌಂಟರು, ಆಮೇಲೆ ಇದು ಇನ್ನೊಂದು ಕೌಂಟರು, ಇದೊಂದು ಕೌಂಟರು. ಹೈಯರ್ ವ್ಯಾಲ್ಯೂಸ್ ಆರ್ ಇನ್ಸೈಡ್, ಆಯ್ತಾ? ಇದು ಫಾರ್ ಎಕ್ಸಾಂಪಲ್ 60, 65, 70, 75 ಈ ಥರ ಇದ್ದರೆ ಏನು ಹೇಳಿ, ಏನಾಗುತ್ತೆ? ಈ ಥರ ಇದ್ದರೆ ಏನಾಗುತ್ತೆ? ಓಕೆ, ಈ ಥರ ಇದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಇದನ್ನು ನಾವು ಈ ಥರ ಯಾವಾಗ ಎಕ್ಸ್ಟೆಂಡ್ ಮಾಡ್ಕೊಂಡಾಗ, ಇದನ್ನು ಈ ಥರ ನೀವು ಯಾವಾಗ ಎಕ್ಸ್ಟೆಂಡ್ ಮಾಡ್ಕೊತಿರಲ್ಲ ಅದು ಈ ಥರ ಬರುತ್ತೆ. ಒಂದು ಏನಂತಂದರೆ ಹಿಲ್ಲರ್ ಥರ ಅಥವಾ ಈ ಥರ ಇರುತ್ತೆ. ಇದು ಹಿಲ್ ಇರುತ್ತೆ. ಯಾವುದು? ಈ ಸ್ಟೇಟ್ಮೆಂಟ್ ಪ್ರಕಾರ, ಗೊತ್ತಾಯ್ತಾ? ಇದು ಹಿಲ್ ಇರುತ್ತೆ. ಕೌಂಟರ್ಸ್ ಈ ಥರ ಇಲ್ಲಿ 60, 65 ನಾನು ಇಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ ನೋಡಿ, 70. ಅದೇ ನೆಕ್ಸ್ಟು ವೆನ್ ಲೋವರ್ ವ್ಯಾಲ್ಯೂಸ್, ಇಲ್ಲಿ ನೋಡಿ, ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಮತ್ತೆ ಇದೊಂದು ಕೌಂಟರು, ಇದೊಂದು ಸೆಕೆಂಡ್ ಕೌಂಟರು, ಇದೊಂದು ಥರ್ಡ್ ಕೌಂಟರು, ಇದೊಂದು ಫೋರ್ತ್ ಕೌಂಟರ್ ಅಂತ. ಅವ್ರು ಏನಂತ ಇರೋದು, ಲೋವರ್ ವ್ಯಾಲ್ಯೂಸ್ ಆರ್ ಇನ್ಸೈಡ್ ಅಂದರೆ ಇಲ್ಲಿ 80, ಆಯಿತಾ, 70, 60, 50, 40, 50 ಈ ಥರ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ? ಈ ಥರ ಇರುತ್ತೆ. ಗೊತ್ತಾಯ್ತಾ? ಅವಾಗ ಈ ಥರ ವ್ಯಾಲಿ ಇರುತ್ತೆ. ಈ ಥರ ವ್ಯಾಲಿ ಅನ್ಬೋದು, ಅಥವಾ ಡಿಪ್ರೆಷನ್ ಅನ್ಬೋದು. ಈ ಥರ ಡೆಪ್ತಲ್ಲಿ ಜಾಸ್ತಿ ಇರುತ್ತೆ, ರೈಟ್? ಸೊ ಇದು ಒಂದು ಪಾಯಿಂಟು. ಸೊ ಇದು ಥರ್ಡ್ ಪಾಯಿಂಟ್. ಇವಾಗ ಕೌಂಟರ್ ಲೈನ್ ಕೆನಾಟ್ ಕ್ರಾಸ್ ಒನ್ ಅನ್ನೋದರ್. ನೋಡಿ, ಇವು ಒಂದಕ್ಕೊಂದು ಕ್ರಾಸ್ ಆಗ್ಬಾರ್ದು. ಆ್ಯಕ್ಚುಲಿ ಈ ಥರ ಇರುತ್ತೆ ನೋಡಿ, ಈ ಥರ ಕ್ರಾಸ್ ಆಗಂಗಿಲ್ಲ. ಇವು ಈ ಥರ ಕ್ರಾಸ್ ಆದರೆ ರಾಂಗು. ಸೊ ಅದು ಒಂದೇ ಕಂಡೀಷನಲ್ಲಿ ಕ್ರಾಸ್ ಆಗುತ್ತೆ. ಅದ್ಯಾವುದು? ಆ್ಯನ್ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತ ಇದೆ. ಸೊ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂದರೆ ಯಾವ ಥರ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂದರೆ ಈ ಥರ ನೀವು ಮೌಂಟೇನ್ ನೋಡಿರ್ಬೋದು. ಈ ಥರ ಮೌಂಟೇನ್ ಇರುತ್ತೆ. ಸೊ ಈ ಥರ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಮತ್ತೆ ಈ ಥರ ಇರುತ್ತೆ ನೋಡಿ. ಸೊ ಇದು ಈ ಪೋರ್ಷನ್ ಏನಿದೆ ನೋಡಿ, ಇದನ್ನ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತೀವಿ. ಸೊ ದಿಸ್ ಈಸ್ ಕಾಲ್ಡ್ ಓವರ್ ಹ್ಯಾಂಗಿಂಗ್ ಕ್ಲಿಫ್. ಸೊ ಅದ್ರ ಕೌಂಟರ್ಸು ಈ ಥರ ಇರುತ್ತೆ. ಎಲ್ಲೋ ಒಂದು ಯಾವುದೋ ಒಂದು ಈ ಥರ ಕ್ರಾಸ್ ಆಗಿ ಈ ಥರ ಬಂದಿರುತ್ತೆ, ಗೊತ್ತಾಯ್ತಾ? ಸೊ ಇದಕ್ಕೆ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತೀವಿ. ಸೊ ದಿಸ್ ಈಸ್ ಕಾಲ್ಡ್ ದ ಓವರ್ ಹ್ಯಾಂಗಿಂಗ್ ಕ್ಲಿಫ್, ಗೊತ್ತಾಯ್ತಾ? ಸಿಂಪಲ್ ಆಗಿದೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ, ನೆನ್ಪಿಡ್ಬೇಕಾಗುತ್ತೆ ಒಂದೆರಡು ಪಾಯಿಂಟು. ಸೊ ಇದರಲ್ಲಿ ಏನು ಕೇಳಿದ್ದಾರೆ? ಕೌಂಟರ್ ಲೈನ್ಸ್ ಕ್ಯಾನ್ ಕ್ರಾಸ್ ಒನ್ ಅನದರ್ ಆನ್ ಎ ಮ್ಯಾಪ್ ಓನ್ಲಿ ಇನ್ ದ ಕೇಸ್ ಆಫ್ ಓವರ್ ಹ್ಯಾಂಗಿಂಗ್ ಕ್ಲಿಫ್. ಯಾಕೆ ಅಂತ ಹೇಳಿದ್ದೀನಿ ನಾನು. ಈ ಥರ ಏನು ಬರುತ್ತೆ ನೋಡಿ, ಇಲ್ಲಿ ಬಂದಾಗ ಇದನ್ನು ನೀವು
ಕೆಳಗಡೆ ತಗೊಂಡಾಗ ಅದು ಇಲ್ಲಿ ಇಂಟರಾಕ್ಟ್ ಆಗುತ್ತೆ, ಒಂದರೊಳಗಡೆ ಒಂದು ಬರುತ್ತೆ, ಅದಕ್ಕೋಸ್ಕರ. ರೈಟ್, ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 54. The distance between the midpoint of the long chord and the midpoint of the curve is equal to. ಆಯ್ತಾ, ಇದನ್ನು ಸರ್ವೆ ಕ್ವಶನ್ ಇದೆ. ಇದು ಲಾಸ್ಟ್ ಕ್ವಶನ್ ಸರ್ವೆ ಇತ್ತು, ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಸೊ ಇದನ್ನು ಸರ್ವೆ ಕ್ವಶನ್, ಇದ್ರದ್ದು ಲಾಸ್ಟ್ ಕ್ವಶನ್. ಇದು BMC ಕ್ವಶನ್ ಅನ್ಬೋದು. ಆಯ್ತಾ, ಇದು ಕ್ವಶನ್ ಅಂತ ಹೇಳಿದ್ದೀನಿ, ಸರ್ವೇದೇ ಇದೆ. ಗೊತ್ತಾಯ್ತಲ್ಲ? ಈಗ ನೋಡಿ, ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಮಿಡ್ ಪಾಯಿಂಟ್ ಆಫ್ ದಿ ಲಾಂಗ್ ಕಾರ್ಡ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ನೋಡಬೇಡಿ, ಇಲ್ಲಿ ನಾನು ಡ್ರಾ ಮಾಡ್ತೀನಿ ನೋಡಿ. ಸೊ ಇದು ನಮ್ಮದು ಒಂದು ಕಾರ್ಡ್ ಇದೆ, ಲಾಂಗ್ ಕಾರ್ಡು. ಸೊ ಇದು ಈ ಥರ ಇವೇನಾದ್ರೆ ಟ್ಯಾಂಜೆಂಟ್ಸ್ ಇರುತ್ತೆ, ನಮ್ಮದು ಟ್ಯಾಂಜೆಂಟ್ಸು. ಸೊ ಇಲ್ಲಿ ಏನಾಗುತ್ತೆ ಹೇಳಿ, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು, ಪಾಯಿಂಟ್ ಆಫ್ ಕರ್ವ್ ಆ್ಯಂಡ್ ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಂತ ಹೇಳ್ತೀವಿ. ಸೊ ಇದು ಲೆಂತ್ ಆಫ್ ದಿ ಕರ್ವ್ ಅಂತೀವಿ ಇದಕ್ಕೆ. ಸೊ ದಿಸ್ ಈಸ್ ದ ಲೆಂತ್ ಆಫ್ ದಿ ಕರ್ವ್. ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂದರೆ, ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ಸ್ವಲ್ಪ. ಡಿಸ್ಟೆನ್ಸ್ ಬಿಟ್ವೀನ್ ದ ಮಿಡ್ ಪಾಯಿಂಟ್ ಆಫ್ ದಿ ಲಾಂಗ್ ಕಾರ್ಡ್. ಮಿಡ್ ಪಾಯಿಂಟ್ ಇದಿದೆ, ಇದು ಲಾಂಗ್ ಕಾರ್ಡು. ಸೊ ದಿಸ್ ಈಸ್ ಲಾಂಗ್ ಕಾರ್ಡ್. ಸೊ ಇದು ಲಾಂಗ್ ಕಾರ್ಡ್ ಇದೆಯಾ? ಸೊ ಇದು ಮಿಡ್ ಪಾಯಿಂಟ್ ಆಫ್ ದಿ ಲಾಂಗ್ ಕಾರ್ಡ್ ಅಂಡ್ ಮಿಡ್ ಪಾಯಿಂಟ್ ಆಫ್ ದಿ ಕರ್ವ್ ಅಂತ ಹೇಳ್ತಾ ಇರೋದು. ಮಿಡ್ ಪಾಯಿಂಟ್ ಆಫ್ ದಿ ಕರ್ವ್ ಇಲ್ಲಿದೆ, ಆಯ್ತಾ? ಸೊ ಅವ್ರು ಕೇಳ್ತಾ ಇರೋದು ಈ ಡಿಸ್ಟೆನ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ಓಕೆ, ಸೊ ಅದನ್ನ ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಆಸ್ ವಿ ಹ್ಯಾವ್ ಎ ರೇಡಿಯಸ್, ಇದು ರೇಡಿಯಸ್ ಇದೆ. ಸೊ ಇದನ್ನ ನಾವು ಈ ಥರ ಡ್ರಾ ಮಾಡಿದಾಗ ಈ ಥರ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ರೈಟ್, ಸೊ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಮಿಡ್ ಪಾಯಿಂಟ್ ಆಫ್ ಲಾಂಗ್ ಕಾರ್ಡ್ ಈಸ್ r cos 5/2. Right, r into cos into 5/2. Right, so therefore the distance from midpoint of the long chord to mid of the curve is total. ಆಯ್ತಾ, ಟೋಟಲ್ ಇದೇನೆ ರೇಡಿಯಸ್. r is nothing but ರೇಡಿಯಸ್ ಇದೆ, ಇದು r is nothing but ರೇಡಿಯಸ್ ಆಫ್ ದಿ ಕರ್ವ್ ಮೈನಸ್ ಆಫ್ r cos alpha by 2. Right, so that is the last one is r bracket of 1 minus cos delta by 2 is the answer for this question. Okay, so ಯಾವುದಾಗುತ್ತೆ ಆನ್ಸರ್ ಯಾವುದಾಗುತ್ತೆ ಇದರಲ್ಲಿ? r 1 minus cos delta by 2 is the answer for the question. That is the B is the answer for this question. ಸರ್ವೆ ಕ್ವಶನ್ ಇದೆ. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ ಕರೆಕ್ಟ್ ಇದೆಯಲ್ಲ? ಓಕೆ, ಸಾರಿ, ಇದು ಸ್ವಲ್ಪ 55 ಬರಬೇಕಿದು, 55 ಆಗಬೇಕು. ಇದು 56. ಓಕೆ, ಇದು 55 ಕ್ವಶನ್ಸ್ ಇದೆ. 55th ಕ್ವಶನ್. When the angular and linear measurements are equally precise in the traversing, the balance of traversing is done by. ನೋಡಿ, ಟ್ರಾವರ್ಸಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಕ್ಲೋಸ್ ಇದರಲ್ಲಿ ಎರಡಿದೆ. ಒಂದು ನಿಮಿಷ ನೋಡಿ, ಓಪನ್ ಟ್ರಾವರ್ಸ್ ಮತ್ತೊಂದು ಕ್ಲೋಸ್ ಟ್ರಾವರ್ಸ್ ಅಂತ ಇದೆ. ದೇರ್ ಆರ್ 2 types of traverse. ರೈಟ್, ಸೊ ಓಪನ್ ಟ್ರಾವರ್ಸ್ ಯಾವ ತರ ಇರುತ್ತೆ? ಈ ತರ ಇರುತ್ತೆ. ಇದಕ್ಕೆ ನಾವು ಅನ್ಬೋದು ಒಂದು ಎಲೆಕ್ಟ್ರಿಕ್ ಲೈನ್ ಈ ತರ ಪಾಸ್ ಆಗ್ತಿದೆ ಅಂದ್ರೆ ಈ ತರ ಎಲೆಕ್ಟ್ರಿಕ್ ಪೋಲ್ ಹೋಗ್ತಾ ಇರುತ್ತೆ, ಇದು ಒಂದು ಓಪನ್ ಟ್ರಾವರ್ಸ್. ಕ್ಲೋಸ್ ಟ್ರಾವರ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಈ ತರ ಇರುತ್ತೆ. ಸೊ ದಿಸ್ ಈಸ್ ಕ್ಲೋಸ್ ಟ್ರಾವರ್ಸ್ 1, 2. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ವೆನ್ ದ ಆಂಗುಲರ್ ಅಂಡ್ ಲೀನಿಯರ್. ಆಂಗುಲರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಆಂಗುಲರ್ ಅಂದ್ರೆ ಏನು? ಬರೀ ಆಂಗಲ್ಸ್ ನ ಮೆಜರ್ ಮಾಡ್ತೀವಿ, ಮತ್ತೆ ಟೇಪು ಅದನ್ನು ಮೆಜರ್ ಮಾಡಿಬಿಟ್ಟು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಆಂಗಲ್ಸ್ ನ ಯೂಸ್ ಮಾಡ್ತೀವಿ, ಅಂದ್ರೆ ವರ್ಟಿಕಲ್ ಆಂಗಲ್, ಹಾರಿಜಾಂಟಲ್ ಆಂಗಲ್. ಲೀನಿಯರ್ ಅಂದ್ರೆ ಬರೀ ಹಾರಿಜಾಂಟಲ್ಸ್ ಇನ್ ಡಿಸ್ಟೆನ್ಸಸ್ ಇರುತ್ತೆ, ಮೆಜರ್ಮೆಂಟ್ಸ್ ಇರುತ್ತೆ, ಅದು ತಗೋತೀವಿ. ರೈಟ್, ಸೊ ಬೋತ್ ಆರ್ ಈಕ್ವಲಿ ಪ್ರಿಸೈಸ್ ಅಂತ ಹೇಳ್ತಾ ಇರೋದು. ಎರಡೂ ಪ್ರಿಸೈಸ್ ಇದೆ, ಇಂಪಾರ್ಟೆಂಟ್ ಇದೆ. ಸೊ ಅವಾಗ ಯಾವ್ದು ಮೆಥಡ್ ಯೂಸ್ ಮಾಡ್ತೀರಿ? ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ 2 ಮೆಥಡ್ ಬರುತ್ತೆ. ಒಂದು ಬೌಡಿಚ್ ಮೆಥಡ್, ಒಂದು ಟ್ರಾನ್ಸಿಟ್ ರೂಲ್ ಅಂತ. ಬೌಡಿಚ್ ರೂಲ್, ಟ್ರಾನ್ಸಿಟ್ ರೂಲ್ ಆರ್ ಮೆಥಡ್ ನು ಅನ್ಬೋದು. ಸೊ ಬೌಡಿಚ್ ರೂಲ್ ಈಸ್ ಯೂಸ್ ವೆನ್ ಲೆಂತ್ ಅಂಡ್ ಬಿಯರಿಂಗ್ ಬೋತ್ ಆರ್ ಈಕ್ವಲ್ ಇಂಪಾರ್ಟೆಂಟ್. ಲೆಂತ್ ಅಂಡ್ ಬಿಯರಿಂಗ್ ಎರಡೂ ಇಂಪಾರ್ಟೆಂಟ್ ಇದ್ರೆ ಬೌಡಿಚ್ ಮೆಥಡ್ ಯೂಸ್ ಮಾಡ್ತೀವಿ. ಬರೀ ಒಂದೇ ಇಂಪಾರ್ಟೆಂಟ್ ಇದ್ರೆ ಟ್ರಾನ್ಸಿಟ್ ರೂಲ್ ಈಸ್ ಯೂಸ್ ವೆನ್ ಬಿಯರಿಂಗ್ಸ್ ಆರ್ ಮೋರ್ ಪ್ರಿಸೈಸ್. ಬರೀ ಬಿಯರಿಂಗ್ಸ್ ಅಷ್ಟೇ ಇಂಪಾರ್ಟೆಂಟ್ ಇದ್ರೆ, ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಇಲ್ಲ, ದೆನ್ ದ ಲೆಂತ್ ಆಫ್ ದಿ ಲೈನ್. ಗೊತ್ತಾಯ್ತಾ? ಸೊ ಬರೀ ಬಿಯರಿಂಗ್ಸ್ ಇಂಪಾರ್ಟೆಂಟ್ ಇದ್ರೆ ಟ್ರಾನ್ಸಿಟ್ ರೂಲು, ಬಿಯರಿಂಗ್ ಮತ್ತೆ ಲೆಂತ್ ಎರಡೂ ಇಂಪಾರ್ಟೆಂಟ್ ಇದ್ರೆ ಬೌಡಿಚ್ ರೂಲ್. ಗೊತ್ತಾಯ್ತಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ವಾಟ್? ಬೌಡಿಚ್ ರೂಲ್. ಓಕೆ, ಗೊತ್ತಾಯ್ತಾ? ಸೊ ಇದು ಯಾವ ಕ್ವಶನ್ ಇದೆ? ಇದನ್ನು ಸರ್ವೆ ಕ್ವಶನ್ ಇದೆ. ದಿಸ್ ಈಸ್ ಆಲ್ಸೋ ಎ ಸರ್ವೆ ಕ್ವಶನ್.
ನಿಮಗೆ ಈ ಕ್ವಶನ್ ಪೇಪರಲ್ಲಿ ಎಷ್ಟೆಷ್ಟು ಕ್ವಶನ್ ಬಂದಿದೆ ಅಂತ ಅದ್ರದ್ದೊಂದು ವಿಡಿಯೋ ಮಾಡಿದ್ದೀನಿ ಆಯಿತಾ. ಅದು ಮೇಲ್ಗಡೆ ಐ ಬಟನ್ನಲ್ಲಿದೆ, ನೀವು ಅದು ಬೇಕಾದರೆ ಅಲ್ಲೋಗಿ ನೋಡ್ಬೋದು ಆಯಿತಾ. ಸ್ಟಡಿ ಪ್ಲಾನು ಮಾಡಿದ್ದೀನಿ, ಅದನ್ನು ಬೇಕಾದರೆ ನೋಡ್ಬೋದು. ಮತ್ತೆ ನೆಕ್ಸ್ಟ್ ಸರ್ವೆ ಕ್ವಶನ್. ದ ರೈಸ್ ಆ್ಯಂಡ್ ಫಾಲ್ ಮೆಥಡ್ ಆಫ್ ಲೆವೆಲಿಂಗ್ ಪ್ರೊವೈಡ್ಸ್ ದ ಕಂಪ್ಲೀಟ್ ಚೆಕ್ ಆನ್. ನೋಡಿ, 2 ಮೆಥಡ್ ಇದೆ, ನಿಮಗೆ ನೆನಪಿದೆ ಅಂತ ಅನಿಸುತ್ತೆ. ಲೆವೆಲಿಂಗಲ್ಲಿ ಇಲ್ಲಿ 2 ಮೆಥಡ್ ಇದೆ. ಲೆವೆಲಿಂಗ್ 2 ಮೆಥಡ್ಸ್ ಯಾವ್ದ್ಯಾವ್ದಿದೆ ಎಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಮೆಥಡ್ ಮತ್ತು ರೈಸ್ ಆ್ಯಂಡ್ ಫಾಲ್ ಮೆಥಡ್. ರೈಸ್ ಆ್ಯಂಡ್ ಫಾಲ್ ಮೆಥಡ್ ನೋಡಿ, ಇದರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಈಸಿಯಾಗಿ ಹೇಳ್ತೀನಿ. ಹೈಟ್ ಆಫ್ ಇನ್ಸ್ಟ್ರೂಮೆಂಟಲ್ಲಿ ಏನು ಮಾಡ್ತಾರೆ, ಇಲ್ಲಿ ಯಾವುದೇ ಥರ ಚೆಕ್ ಮಾಡೋದಿಲ್ಲ. ನಾವು ಓನ್ಲಿ ಬ್ಯಾಕ್ ಸೈಡ್ ಮತ್ತು ಯಾವುದಕ್ಕೆ ಹೇಳಿ ಲಾಸ್ಟ್ ಆರಲ್ಲೂ ಫಸ್ಟ್ ಆರಲ್ಲೂ ನಾವು ಮಾಡ್ತೀವಿ. ಅದೇ ಈ ಮೆಥಡಲ್ಲಿ ರೈಸ್ ಆ್ಯಂಡ್ ಫಾಲ್ ಮೆಥಡಲ್ಲಿ ಏನು ಮಾಡ್ತೀವಿ, ನಾವು ಎಲ್ಲ ಚೆಕ್ ಮಾಡ್ತೀವಿ. 4 ಸೈಟು ಚೆಕ್ ಮಾಡ್ತೀವಿ, ಬ್ಯಾಕ್ ಸೈಟು ಚೆಕ್ ಮಾಡ್ತೀವಿ, ಮತ್ತು ಇಂಟರ್ಮೀಡಿಯೇಟ್ ಸೈಟು ಚೆಕ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದ್ರದ್ದು ಬೇಸಿಕ್ ಕ್ಲಾಸಸ್ ಬೇಕಾದರೆ ಮತ್ತೆ ಕ್ಲಾಸಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಎಲ್ಲ ಹೇಳೋಕ್ಕಾಗಲ್ಲ ನಿಮಗೆ, ಆಯಿತಾ. ಸೊ ನಿಮಗೆ ಗೊತ್ತಿದೆ, ರೈಸ್ ಆ್ಯಂಡ್ ಫಾಲ್ ಮೆಥಡ್ ಆಫ್ ಲೆವೆಲಿಂಗ್ ಪ್ರೊವೈಡ್ಸ್ ದ ಕಂಪ್ಲೀಟ್ ಚೆಕ್ ಆನ್ 4 ಸೈಟ್, ಬ್ಯಾಕ್ ಸೈಟ್ ಆ್ಯಂಡ್ ಇಂಟರ್ಮೀಡಿಯೇಟ್ ಸೈಟ್. 4 ಸೈಟ್ ಅಂದ್ರೇನು, ಬ್ಯಾಕ್ ಸೈಟ್ ಅಂದ್ರೇನು, ಇಂಟರ್ಮೀಡಿಯೇಟ್ ಸೈಟ್ ಅಂದ್ರೇನು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಹೌದಾಯ್ತಾ? ಸೊ ಅದೆಲ್ಲ ಮತ್ತೆ ಓದ್ಕೊಂಡು ಕೂತ್ಕೋಬೇಡಿ, ಸಿಂಪಲ್ ಆಗಿರೋದನ್ನ ಬೇಗ ಮುಗಿಸ್ಬೇಡಿ. ರೈಟ್? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಲ್ ಆಫ್ ದೀಸ್. ನೆಕ್ಸ್ಟ್ ಕ್ವಶನ್, ಆ್ಯನ್ ಅನಾಲಿಟಿಕಲ್ ಲೆನ್ಸ್. ಇದು ಯಾವ್ದು ಕ್ವಶನು? ಮತ್ತೆ ಸರ್ವೆ ಕ್ವಶನ್. ನೋಡಿ, ಸರ್ವೆ ಕ್ವಶನು ತುಂಬ ಬಂದಿದೆ, ಮಿನಿಮಮ್ 10 to 12 ಕ್ವಶನ್ ಬಂದಿದೆ. ಚೆನ್ನಾಗಿ ಒಂದು ಟಾಪಿಕ್ ಇದೆ ಇದನ್ನು, ಸರ್ವೆ. ಸೊ ದ ಅನಾಲಿಟಿಕಲ್ ಲೆನ್ಸ್, ವಾಟ್ ಯು ಮೀನ್ ಬೈ ಅನಾಲಿಟಿಕಲ್ ಲೆನ್ಸು? ಫಸ್ಟ್ ತಿಳ್ಕೊಳ್ಳಿ. ಅನಾಲಿಟಿಕಲ್ ಲೆನ್ಸ್ ಇಸ್ ಆನ್ ಕನ್ವೆಕ್ಸ್ ಲೆನ್ಸ್ ಫಿಟೆಡ್ ಇನ್ ಬಿಟ್ವೀನ್ ದ ಆಬ್ಜೆಕ್ಟ್ ಗ್ಲಾಸ್ ಆ್ಯಂಡ್ ಐ ಪೀಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಇವಾಗ ಈ ಥರ ಇನ್ಸ್ಟ್ರೂಮೆಂಟ್ ಇದೆ. ಇಲ್ಲಿ ಇದು ಐ ಪೀಸ್ ಇದೆ ಅಂತ ತಿಳ್ಕೊಳ್ಳಿ, ಇದು ಆಬ್ಜೆಕ್ಟ್ ಗ್ಲಾಸ್ ಇದೆ, ಈ ಥರ ಇರುತ್ತೆ ಸ್ವಲ್ಪ. ಇದು ಐ ಪೀಸ್, ಈ ಕಡೆ, ಆಯಿತಾ. ಆಬ್ಜೆಕ್ಟ್ ಗ್ಲಾಸ್ ಆ್ಯಂಡ್ ಐ ಪೀಸ್, ಇದು ಐ ಪೀಸು, ಇದು ಆಬ್ಜೆಕ್ಟ್ ಗ್ಲಾಸ್. ಸೊ ಅನಾಲಿಟಿಕಲ್ ಲೆನ್ಸ್ ಅಂದರೆ ಏನಂದರೆ ಫಿಟೆಡ್ ಇನ್ ಬಿಟ್ವೀನ್ ದ ಆಬ್ಜೆಕ್ಟ್ ಗ್ಲಾಸ್ ಆ್ಯಂಡ್ ಐ ಪೀಸ್, ಇವೆರಡರ ಮಧ್ಯೆ ಇರುತ್ತೆ. ಅಟ್ ಎ ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ದ ಆಬ್ಜೆಕ್ಟ್ ಗ್ಲಾಸ್, ಇಲ್ಲಿಂದ ಫಿಕ್ಸ್ಡ್ ಡಿಸ್ಟೆನ್ಸ್ವರೆಗೂ ಇರುತ್ತೆ, ಎಲ್ಲೋ ಇಲ್ಲಿ ಇರುತ್ತೆ. ಗೊತ್ತಾಯ್ತಾ? ಸೊ ಇನ್ಸೈಡ್ ದ ಟೆಲಿಸ್ಕೋಪ್ ಆಫ್ ಎ ಟ್ಯಾಕೋಮೀಟರ್, ಇಲ್ಲಿ ಇನ್ಸೈಡ್ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಸೊ ಇದೇನು ಈ ಥರ ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದ್ರ ಒಳಗಡೆ ಇದು ಇರುತ್ತೆ. ಓಕೆ, ಅದ್ರ ಒಳಗಡೆ ಇರುತ್ತೆ. ಸೊ ದ ಫಂಕ್ಷನ್ ಆಫ್ ಅನಾಲಿಟಿಕಲ್ ಲೆನ್ಸ್ ಇಸ್ ಟು ರೆಡ್ಯೂಸ್ ದ ಸ್ಟಡಿಯ ಕಾನ್ಸ್ಟೆಂಟ್ ಟು 0. ಸ್ಟಡಿಯ ಕಾನ್ಸ್ಟೆಂಟ್ ಏನು, ಟ್ಯಾಕೋಮೀಟರ್ ಕಾನ್ಸ್ಟೆಂಟ್ಸ್ ಏನು ನಿಮಗೆ ಗೊತ್ತಿದೆ ಅಷ್ಟೇ. ಟ್ಯಾಕೋಮೀಟರ್ ಕಾನ್ಸ್ಟೆಂಟ್ಸ್ ಏನಿದೆ, ಸಿ ಮತ್ತು ಕೆ ಇದೆ, ಆಯಿತಾ. ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಮತ್ತು ಅಡಿಟಿವ್ ಕಾನ್ಸ್ಟೆಂಟ್ಸ್ ಇದೆ. ರೈಟ್? ಸೊ ಅದ್ರ ಬಗ್ಗೆ ಕ್ಲಾಸ್ ಮಾಡಿದಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದ್ರ ಮಧ್ಯೆ ಮತ್ತು ಇದ್ರ ಮಧ್ಯೆ ಒಂದು ಈಕ್ವಲ್ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ ಗ್ಲಾಸಿಂದ ಇಲ್ಲಿಂದ ಒಂದು ಅನಾಲಿಟಿಕಲ್ ಲೆನ್ಸ್ ಪ್ರೊವೈಡ್ ಮಾಡ್ತಾರೆ. ಯಾಕೆ ಗೊತ್ತಾ? ಅದನ್ನು ಯಾಕೆ ಪ್ರೊವೈಡ್ ಮಾಡ್ತಾರೆ? ಸ್ಟಡಿಯ ಕಾನ್ಸ್ಟೆಂಟ್ನ 0 ಮಾಡೋಕ್ಕೆ. ಓಕೆ, ಅರ್ಥ ಆಯ್ತಾ? ಸಿಂಪಲ್ ಆಗಿದೆ ಇದು ಕ್ವಶನ್. ರೈಟ್? ನೆಕ್ಸ್ಟ್, ಸೊ ಏನು ಆನ್ಸರ್ ಏನಾಗುತ್ತೆ ಇದ್ರದ್ದು? ಕನ್ವೆಕ್ಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Convex is the answer for the given question. Next question, again survey. The formula used to find the ordinate by offset from long chord is. So the formula used to find the ordinate by offset from long chord. ನೋಡಿ, ಇದು ಕ್ವಶನ್ ಇದೆ, ಕರ್ವ್ಸ್ ಮೇಲೆ ಇದೆ. ಇದು ಕರ್ವ್ಸ್ ಏನಿದೆಯಲ್ಲ, ಕರ್ವ್ಸ್ ಸೆಟ್ಟಿಂಗ್ ಏನು ಮೆಥಡ್ಸ್ ಇದೆಯಲ್ಲ, ಆಂಗ್ಯುಲರ್ ಮೆಥಡ್ಸು, ಲೀನಿಯರ್ ಮೆಥಡ್ಸ್ ಏನಿದೆ ಅದ್ರ ಮೇಲಿದೆ. ಅದರಲ್ಲಿ ಆಫ್ಸೆಟ್ ಫ್ರಮ್ ಲಾಂಗ್ ಕಾರ್ಡ್ ಮೆಥಡಿಂದ ಇದು ಮಾಡ್ತಾ ಇರೋದು. ಆಫ್ಸೆಟ್ ಫ್ರಮ್ ಲಾಂಗ್ ಕಾರ್ಡ್. ಈಗ ಇದು ನಮ್ಮದು ಲಾಂಗ್ ಕಾರ್ಡ್ ಇದೆ, ಆಯಿತಾ. ಇದು ಲೆಂತ್ ಆಫ್ ದಿ ಕರ್ವ್ ಆಗುತ್ತೆ, ಆಯಿತಾ. ಇದು ಪಾಯಿಂಟ್ ಆಫ್ ಕರ್ವ್. ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಿದಾಗ ಇದು ಈ ಥರ ಬರುತ್ತೆ. ಸೊ ಇದು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ. ಇಲ್ಲಿ ಡಿಫ್ಲೆಕ್ಷನ್ ಆ್ಯಂಗಲ್ನ ಮೆಜರ್ ಮಾಡ್ತೀವಿ. ಸೊ ಇದು ಮಿಡ್ ಪಾಯಿಂಟ್ ಆಗುತ್ತೆ. ಇದನ್ನು ನಾವು ಹೈಯೆಸ್ಟ್ ಪಾಯಿಂಟ್ ಅನ್ಬೋದು, ಇಲ್ಲ ವರ್ಟೆಕ್ಸ್ ಅನ್ಬೋದು. ಇದು ಇಲ್ಲಿ ಆರ್ಡಿನೇಟ್ಸ್ ಇರುತ್ತೆ. ನಾವು ಫೀಲ್ಡಲ್ಲಿ ಸೆಟ್ ಮಾಡ್ತಾ ಇರುವಾಗ ಏನು ಮಾಡ್ತಾರೆ ಗೊತ್ತಾ? ಫೀಲ್ಡಲ್ಲಿ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಗೊತ್ತಾ? OX = √r² - x² - r - O0. O0 ಅಂದರೆ ಏನು ಗೊತ್ತಾ? O0 ಅಂತ ಅನ್ಬೋದು. ಸೊ ಇವೆಲ್ಲ ಆರ್ಡಿನೇಟ್ಸ್ ಇದೆ. ಇಲ್ಲೊಂದು ಇವು ಆರ್ಡಿನೇಟ್ಸ್ ಇರುತ್ತೆ. ನಾವೇನು ಮಾಡ್ತೀವಿ, ಬರೀ ಹಾಫ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಆಯ್ತಾ. ರೇಡಿಯಸ್ನ ಹಾಫ್ ಅಷ್ಟೇ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವು ಆಫ್ಸೆಟ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಏನಂತಂದ್ರೆ 90 ಡಿಗ್ರಿ ಸೆಟ್ ಮಾಡ್ತೀವಿ. ಇಲ್ಲೊಂದು ಲೈನ್ ಚೈನ್ ಲೈನ್ ಹಾಕ್ಬಿಟ್ಟು ಇಲ್ಲೊಂದು ಲೈನ್ ಹಾಕ್ತೀವಿ. ಏನಿದು ಲೈನು? ಈ ಲೈನ್ ಯಾವ ಥರ ಮಾಡ್ತೀರಾ ನಾವು ಏನಂತಂದ್ರೆ ಇದು 90 ಡಿಗ್ರಿ ಯಾವ್ದ್ರಿಂದ ಸೆಟ್ ಮಾಡ್ತೀರಾ ಇನ್ಸ್ಟ್ರೂಮೆಂಟು? ಅದು ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ನೋಡ್ತಾ ಇದ್ದೀರಾ. 90 ಡಿಗ್ರಿ ಆ್ಯಂಗಲ್ 45 ಡಿಗ್ರಿ ಆ್ಯಂಗಲ್ ಯಾವ್ದ್ರಿಂದ ಸೆಟ್ ಮಾಡ್ತೀರಾ ಅದು ಕೆಳಗಡೆ ಕಮೆಂಟ್ ಮಾಡಿ. ಸೊ ಅದು ಇಲ್ಲಿ ನಾವು ಮಾಡ್ತೀವಿ, ಪಾಯಿಂಟ್ಸ್ನ ತೊಗೊಂಡ್ಬಿಟ್ಟು ಆಮೇಲೆ ಆರ್ಕ್ ಏನಂತಾರೆ ಕಟ್ ಮಾಡ್ತೀವಿ. ಇಲ್ಲಿ ಇಟ್ಬಿಟ್ಟು ಈ ಥರ ಕಟ್ ಮಾಡ್ತೀವಿ. ಸೇಮ್ ಇದನ್ನು ಈ ಕಡೆ ಸೇಮ್ ಇರುತ್ತೆ, ಗೊತ್ತಾಯ್ತಾ. ಸೊ ಈ ಫಾರ್ಮುಲಾಯಿಂದ ನಾವು ಮಾಡ್ತೀವಿ. ಅದಾದ್ಮೇಲೆ ಕರ್ವ್ ಈ ಥರ ಇರುತ್ತೆ, ಆ್ಯಕ್ಚುಲ್ ಕರ್ವ್ ಈ ಥರ ಇರುತ್ತೆ. ಓಕೆ, ಗೊತ್ತಾಯ್ತಾ. ಬಟ್ ಫೀಲ್ಡಲ್ಲಿ ಇರೋದು ಬರೀ ಇಷ್ಟೇ ನಮಗೆ ಕಾಣಿಸೋದು. ಬಟ್ ಇವೆಲ್ಲ ನಮ್ಮದು ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ಇವೆಲ್ಲ ನಮ್ಮ ಇಮ್ಯಾಜಿನರಿ ಲೈನ್ಸ್. ಓಕೆ ರೈಟ್. ನೋಡಿ ಇಕ್ವೇಶನ್ ನಿಮಗೆ ಬೇಕಾದರೆ ನಾನು ಫುಲ್ ಡೆರಿವೇಶನ್ ಹಾಕ್ಬಿಟ್ಟಿದ್ದೀನಿ, ಅದು ಬೇಕಾದರೆ ನೋಡ್ಬೋದು ನೀವು. T1 ಅಂದ್ರೇನು, T2 ಅಂದ್ರೇನು, ಲೆಂತ್ ಆಫ್ ಲಾಂಗ್ ಕಾರ್ಡ್, ಗೊತ್ತಾಯ್ತಾ. ಇಡಿಯೋ ಆಫ್ಸೆಟ್ ಇಡ್ ದ ಮಿಡ್ ಪಾಯಿಂಟು. ಸೊ POQ ಏನಿದೆ, ಡಿಸ್ಟೆನ್ಸ್ ಫ್ರಮ್ ಇದು ಇದೆ ಆಯ್ತಾ. ಇದೆಲ್ಲ ಇಕ್ವೇಟ್ ಮಾಡಿದ್ರೆ ಬರುತ್ತೆ. ನಿಮ್ಗೆ ಬೇಕಾದ್ರಷ್ಟೇ ತಗೊಳ್ಳಿ ಅಂತ ನಾನು ಇಲ್ಲಿ ಹಾಕಿರೋದು. ಸೊ ಎಕ್ಸಾಕ್ಟ್ಲಿ ಆನ್ಸರ್ ಏನಿದೆ, OX ಈಸ್ ಈಕ್ವಲ್ ಟು ವಾಟ್, ರೂಟ್ ಆಫ್ R ಸ್ಕ್ವಯರ್ ಮೈನಸ್ X ಸ್ಕ್ವಯರ್ ಮೈನಸ್ ಆಫ್ R ಮೈನಸ್ O0, ಗೊತ್ತಾಯ್ತಾ. ಸೊ ದಿಸ್ ಈಸ್ ದ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್ ಆಯ್ತಾ. ಇದು ಇಲ್ಲಿವರೆಗೆ ಅಷ್ಟೇ ಇದೆ, ಇದು ಇಲ್ಲಿವರೆಗೆ ಅಷ್ಟೇ ಇದೆ, ಈ ಕಡೆ ಇಲ್ಲ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? A is the answer for this question. Next question. An angle made by survey line with the prolongation of preceding line is known as. ಗೊತ್ತಾಯ್ತಾ, ಇದನ್ನು ಸರ್ವೆ ಕ್ವಶನ್ ಇದೆ. ದಿಸ್ ಈಸ್ ಆಲ್ಸೋ ಎ ಸರ್ವೆ ಕ್ವಶನ್. ನಾವ್ ಸೊ ವಾಟ್ ಈಸ್ ದಟ್ ಒನ್? ಅದರಿಂದ ಇಲ್ಲಿ ನೋಡಿ ಪ್ರಿಸೀಡಿಂಗ್ ಅಂದ್ರೆ ಏನು ಗೊತ್ತಾ. ಇವಾಗ ಇಲ್ಲೊಂದಿದೆ, ಇದು ಲೆಂತ್ ಆಫ್ ಲಾಂಗ್ ಕಾರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ ಥರ ಚೈನ್ ಪ್ಲೇಸ್ ಮಾಡಿದ್ದೀರಾ, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಆಮೇಲೆ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಈಗ ಏನು ಮಾಡ್ತಾರೆ, ಯಾವ ಮೆಥಡಿಂದ, ಇದು ಡಿಫ್ಲೆಕ್ಷನ್ ಆ್ಯಂಗಲ್ ಮೆಥಡಿಂದ ಮಾಡಿದಾಗ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಮತ್ತು ಅದಾದಮೇಲೆ ಅವರು ಚೈನ್ನ ಈ ಥರ ಪ್ಲೇಸ್ ಮಾಡ್ತಾರೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಮೆಜರ್ ಮಾಡ್ತಾರೆ ನೋಡಿ ಆಯಿತಾ. ಸರ್ವೆ ಲೈನ್ ವಿತ್ ದ ಪ್ರೊಲಾಂಗೇಷನ್ ಆಫ್ ಪ್ರಿಸೀಡಿಂಗ್ ಲೈನ್. ಪ್ರೊಲಾಂಗೇಷನ್ ಆಫ್ ಪ್ರಿಸೀಡಿಂಗ್ ಲೈನ್, ಇದು ಪ್ರಿಸೀಡಿಂಗ್ ಲೈನ್, ಇದು ಪ್ರೊಲಾಂಗೇಷನ್ ಲೈನ್. ಸೊ ಅದಕ್ಕೆ ಯಾವತ್ತು ನಾವೇನಂತೀವಿ ಹೇಳಿ, ಡಿಫ್ಲೆಕ್ಷನ್ ಆ್ಯಂಗಲ್ ಅಂತೀವಿ. ಸೊ ಡಿಫ್ಲೆಕ್ಷನ್ ಆ್ಯಂಗಲ್ ಇಸ್ ಆ್ಯಂಗಲ್ ಇನ್ ವಿಚ್ ಸರ್ವೆ ಲೈನ್ ಮೇಕ್ಸ್ ವಿತ್ ದ ಪ್ರೊಲಾಂಗೇಷನ್ ಆಫ್ ದ ಪ್ರಿಸೀಡಿಂಗ್ ಲೈನ್, ಅದು ಡಿಫ್ಲೆಕ್ಷನ್ ಆ್ಯಂಗಲ್ ಅಂತೀವಿ. ವರ್ಟಿಕಲ್ ಆ್ಯಂಗಲ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇದೆ. ವರ್ಟಿಕಲ್ ಆ್ಯಂಗಲ್ ಅಂದರೆ ಇದು ಟ್ರೈಪಾಡು, ಇದು ಗ್ರೌಂಡ್ ಲೆವೆಲು. ಸೊ ಇದು ಲೈನ್ ಆಫ್ ಸೈಟ್ ಇರುತ್ತೆ, ಲೈನ್ ಆಫ್ ಸೈಟು ಆಯ್ತಾ. ಸೊ ಇದ್ರಗಡೆಯಿಂದ ಮೇಲ್ಗಡೆಯಿಂದ ಏನೇ ನೀವು ತೋತಿರಲ್ಲ ಆ್ಯಂಗಲು, ಈ ಥರ ಆ್ಯಂಗಲ್ ಏನು ತೋತಿರಲ್ಲ, ಈ ಒಂದು ಪಾಯಿಂಟ್ ಇರುತ್ತೆ, ಈ ಪಾಯಿಂಟ್ ಏನಾದ್ರೆ ಈ ಆ್ಯಂಗಲು ನಾವು ವರ್ಟಿಕಲ್ ಆ್ಯಂಗಲ್ ಆಗುತ್ತೆ, ರೈಟ್. ಸೊ ಆಲ್ಸೋ ನಾನ್ ಆಸ್ ದ ಜೆನಿತ್ ಆ್ಯಂಗಲ್, ಇಟ್ ಇಸ್ ಆ್ಯಂಗಲ್ ಮೆಜರ್ಡ್ ಬೈ ದ ಡೈರೆಕ್ಟ್ಲಿ ಅಬೋವ್ ದ ಜೆನಿತ್. ಜೆನಿತ್ ಅಂದರೆ ಇದು. ಸೊ ದಿಸ್ ಇಸ್ ದ ಜೆನಿತ್, ಗೊತ್ತಾಯ್ತಾ. ಸೊ ಇದ್ರ ಮೇಲ್ಗಡೆ ಏನು ತೋತೀವಿ ಅದು ವರ್ಟಿಕಲ್ ಆ್ಯಂಗಲ್ ಆಗುತ್ತೆ. ಡೈರೆಕ್ಟ್ ಆ್ಯಂಗಲ್ಸ್ ಆರ್ ಆ್ಯಂಗಲ್ಸ್ ಮೆಜರ್ಡ್ ಕ್ಲಾಕ್ ವೈಸ್ ಫ್ರಮ್ ದ ಪ್ರಿಸೀಡಿಂಗ್ ಲೈನ್ ಟು ದ ಫಾಲೋವಿಂಗ್ ಲೈನ್. ದ ಆ್ಯಂಗಲ್ ಮೇಡ್ ಬೈ ದ ಟೂ ಗ್ರೌಂಡ್ ಲೈನ್ಸ್ ಮೆಜರ್ಡ್ ಹಾರಿಜೆಂಟಲಿ. ನೋಡಿ ಗ್ರೌಂಡಲ್ಲಿ ಇದ್ದೀರಾ, ಒಂದು ಬಿಲ್ಡಿಂಗ್ ಕಾರ್ನರ್ ಇಂದ ಮತ್ತೊಂದು ಬಿಲ್ಡಿಂಗ್ ಕಾರ್ನರ್ ಹಾರಿಜೆಂಟಲಿ ಏನು ಮೆಜರ್ ಮಾಡ್ತೀರಾ, ಸೊ ದ್ಯಾಟ್ ಈಸ್ ಅ ಹಾರಿಜೆಂಟಲ್ ಆ್ಯಂಗಲ್ ಆಯ್ತಾ. ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದ್ರದ್ದು ಡಿಫ್ಲೆಕ್ಷನ್ ಆ್ಯಂಗಲ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 60. ಟೂ ಥೆಡೋಲೈಟ್ ಮೆಥಡ್ ಆಫ್ ಸೆಟ್ಟಿಂಗ್ ಔಟ್ ಆಫ್ ಕರ್ವ್ ಇನ್ವಾಲ್ವ್ಸ್. ಮತ್ತೆ ಸರ್ವೆ ಕ್ವಶನ್ ನೋಡಿ. ಆಲ್ಮೋಸ್ಟ್ 9 ಕ್ವಶನ್ ಬಂದಿದೆ ಇವಾಗ ಆಯ್ತಾ. 9 ಕ್ವಶನ್, ಒಂದು ಕ್ವಶನ್ ಎಲ್ಲೋ BMC ಇತ್ತು, ಉಳ್ಕಿದೆಲ್ಲ ಸರ್ವೆ ಕ್ವಶನ್ ಇದೆ. ಸೊ ಟೂ ಥೆಡೋಲೈಟ್ ಮೆಥಡ್ ಯಾವಾಗ ಯೂಸ್ ಮಾಡ್ತಾರೆ ಗೊತ್ತಾ? ಯಾವಾಗ ಲೀನಿಯರ್ ಆ್ಯಂಗುಲರ್ ಎರಡೂ ಇಂಪಾರ್ಟೆಂಟ್ ಇದ್ದಾಗ, ಗೊತ್ತಾಯ್ತಾ. ಸೊ ಆ್ಯಂಗುಲರ್ ಮೆಜರ್ಮೆಂಟ್ ಓನ್ಲಿ, ಸಾರಿ ಆ್ಯಂಗುಲರ್ ಮೆಜರ್ಮೆಂಟ್ ಇದ್ದಾಗ ಅಷ್ಟೇ ಮಾಡ್ತಾರೆ, ಮೈ ಮಿಸ್ಟೇಕ್ ಆಯ್ತಾ. ಆ್ಯಂಗುಲರ್ ಮೆಜರ್ಮೆಂಟ್ ಇದ್ದಾಗ ಅಷ್ಟೇ ಮಾಡ್ತಾರೆ. ಇನ್ ಟೂ ಥೆಡೋಲೈಟ್ ಮೆಥಡ್ ಕರ್ವ್ಸ್ ಆರ್ ಸ್ಟ್ಯಾಕ್ಡ್ ಔಟ್ ಬೈ ಆ್ಯಂಗುಲರ್ ಮೆಜರ್ಮೆಂಟ್ ಓನ್ಲಿ. ಆ್ಯಂಗುಲರ್ ಅಂದರೆ ಬರೀ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಇದ್ರದ್ದು ಫುಲ್ ಡೀಟೇಲ್ ಬೇಕಾದರೆ ನೀವು ಬುಕ್ಕಲ್ಲಿ ಹೋಗಿ ಓದಿ ಗೊತ್ತಾಗುತ್ತೆ. ಆ್ಯಕ್ಯುರಸಿ ಇನ್ ದಿಸ್ ಮೆಥಡ್ ಇಸ್ ಕ್ವೈಟ್ ಹೈ, ಜಾಸ್ತಿ ತುಂಬ ಹೈ ಆಗಿರುತ್ತೆ. therefore the method is used for the higher accuracy is required. higher accuracy ಎಲ್ಲಿ ಬೇಕಾಗುತ್ತೆ ಅಲ್ಲಷ್ಟೇ ಯೂಸ್ ಮಾಡ್ತಾರೆ, ಬರೀ angular measurement ಮಾಡ್ತಾರೆ. and when the topography is rough or field condition is difficult, right, topography rough ಆಗಿದೆ, field condition difficult ಆಗಿದೆ, ಅಂತ ಕಂಡೀಷನ್ಸ್ ಅಲ್ಲಿ ಇದು ಯೂಸ್ ಮಾಡ್ತಾರೆ. okay, so the angular measurement is the answer for this question. Next question, question number 61.
ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಆಫ್ಸೆಟ್ ಫ್ರಮ್ ದ ಕಾರ್ಡ್ ಪ್ರೊಡ್ಯೂಸ್ ಮೆಥಡ್. ನೋಡಿ ಇದು ಸರ್ವೆ ಕ್ವಶನ್. ಸೊ ಎಷ್ಟು ಕ್ವಶನ್ ಆಯ್ತು ಇವಾಗ? 10 ಕ್ವಶನ್ ಆಯ್ತು ಸರ್ವೆದು. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಆಫ್ಸೆಟ್ ಫ್ರಮ್ ಕಾರ್ಡ್ ಪ್ರೊಡ್ಯೂಸ್ ಮೆಥಡ್. ಕಾರ್ಡ್ ಪ್ರೊಡ್ಯೂಸ್ ಮೆಥಡ್ ಇಂದ ಕೇಳ್ತಾರೆ. ಸೊ ಇದು ಯಾವ ಟಾಪಿಕ್ ಇದೆ? ಇದು ಕರ್ವ್ ಸೆಟ್ಟಿಂಗ್ ಮೆಥಡ್ಸ್. ತುಂಬಾ ಇಂಪಾರ್ಟೆಂಟ್ ಇದೆ ಕರ್ವ್ ಸೆಟ್ಟಿಂಗ್ ಮೆಥಡ್ಸು. ಯಾರ್ಯಾರಿಗೆ ಸರ್ವೆ ಕ್ಲಾಸ್ ಬೇಕಾಗಿದೆ ಕೆಳಗಡೆ ಕಮೆಂಟ್ ಮಾಡಿ ಬಾಕ್ಸಲ್ಲಿ ಆಯ್ತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಯಾವುದು ನಿಮಗೆ ಜೈ ಕ್ಲಾಸಸ್ ಬೇಕು ಅದು ಕೆಳಗಡೆ ಕಮೆಂಟ್ ಮಾಡಿ, ಅದನ್ನ ಕ್ಲಾಸಸ್ ಮಾಡ್ತೀನಿ. ಸೊ ಇದರಲ್ಲಿ ಸಿಂಪಲ್ ಆಗಿದೆ, ಇದು ಆನ್ಸರ್ ಆಗುತ್ತೆ CN/2R CN-1 ಮೈನಸ್ ಆಫ್ CN. ಸೊ ಇದ್ರದ್ದು ನೀವು ಎಕ್ಸ್ಪ್ಲನೇಷನ್ ಯಾವ ಥರ ಬರುತ್ತೆ ಅಂತ ನೀವು ಹೇಳ್ಬೇಕಾದ್ರೆ ಅದ್ರ ಡೆರಿವೇಷನ್ ಡೆರಿವ್ ಮಾಡಬೇಕಾಗುತ್ತೆ. ಅದು ನಿಮಗೆ ನೆಸಸರಿ ಇಲ್ಲ ಅಂತ ನನಗನ್ಸುತ್ತೆ. ಜಸ್ಟ್ ಬಟ್ ನೀವು ತಿಳ್ಕೊಂಡಿರಿ ಸಾಕಷ್ಟೇ, ಗೊತ್ತಾಯ್ತಾ? ಸೊ ಇದನ್ನ ಯಾವ ಥರ ಮಾಡಬೇಕು ಅದ್ರದ್ದು ಫುಲ್ಲು ಸ್ಕೆಚ್ ಹಾಕ್ಬಿಟ್ಟು ಹೇಳ್ಬೇಕಾಗುತ್ತೆ ನಿಮಗೆ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ ಇದು ಆಯ್ತಾ? ಸಿಂಪಲ್ ಆಗಿ ಲೈನ್ ಡ್ರಾ ಮಾಡ್ಕೊಂಡು ಹೋಗ್ತಾರೆ ಈ ಥರ, ಮತ್ತೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಮತ್ತೆ ಚೈನು ಈ ಕಡೆ ಹಾಕ್ತಾರೆ, ಮತ್ತೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ ಆಯ್ತಾ? ಅದಾದ್ಮೇಲೆ ಇಲ್ಲ ಹಾಕ್ತಾರೆ, ಮತ್ತೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಅದಾದ್ಮೇಲೆ ಚೈನ್ ಈ ಕಡೆ ಹಾಕ್ತಾರೆ, ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಸೊ ಲಾಸ್ಟಲ್ಲಿ ಎಲ್ಲ ಜಾಯಿನ್ ಮಾಡ್ತಾರೆ ಈ ಥರ ಜಾಯಿನ್ ಮಾಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಫ್ಸೆಟ್ ಫ್ರಮ್ ಕಾರ್ಡ್ ಪ್ರೊಡ್ಯೂಸ್ ಮೆಥಡ್ ಆಯ್ತಾ? ಸಿಂಪಲ್ ಆಗಿದೆ. Next question number 62. If the length of an arc or a chord in a curve is 30 meter, then the relation between the radius of the curve and the degree of the curve will be. ಆಯ್ತಾ? ಸೊ ಇದನ್ನು ಸರ್ವೆ ಕ್ವಶನ್ ಇದೆ. ಕರ್ವ್, ಟಾಪಿಕ್ ನೇಮ್ ಕರ್ವ್. ನೋಡಿ, ಸೊ ಇಫ್ ದ ಲೆಂತ್ ಆಫ್ ಎ ಆರ್ಕ್ ಆರ್ ಎ ಕಾರ್ಡ್ ಇನ್ ಕರ್ವ್ ಇಸ್ 30 ಮೀಟರ್ ಅಂತ ಹೇಳ್ತಾ ಇರೋದು. 30 ಮೀಟರ್ ಲೆಂತ್ ಇದೆ ಅವ್ರದ್ದು. ದೆನ್ ದ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ದಿ ಕರ್ವ್ ಅಂಡ್ ದ ಡಿಗ್ರಿ ಆಫ್ ದಿ ಕರ್ವ್. ಇದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಫಸ್ಟು. ಸೊ ಸಿ ಏನಿದೆ? ಸಿ ಇಸ್ ದ ಲೆಂತ್ ಆಫ್ ದಿ ಕಾರ್ಡ್ ಇದೆ 30 ಮೀಟರ್. ಆರ್ ಏನಿದೆ? ರೇಡಿಯಸ್ ಆಫ್ ದಿ ಕರ್ವ್ ಇದೆ. ಸೊ ಇದೊಂದು ಫಾರ್ಮುಲಾ ಇದೆ ಅಲ್ಲಿ, ಸಿ ಇಸ್ ಈಕ್ವಲ್ ಟು 2 into r sin 1/2 into ಲೆಂತ್ ಇದೆ, ಸರಿನಾ? ಸೊ ಇಲ್ಲಿ ಒಂದು ಪಾಯಿಂಟ್ ಇದೆ. ಆಕ್ಚುಲ್ ನಾವು ಏನಂತೀವಿ? ಡಿ ಇಸ್ ಈಕ್ವಲ್ ಟು 1718.9 ಡಿವೈಡೆಡ್ ಬೈ ಆರ್ ಅಂತ ಬರಿತೀವಿ. ಆರ್ ಇಸ್ ರೇಡಿಯಸ್, ಡಿ ಇಸ್ ದ ಡಿಗ್ರಿ ಆಫ್ ದಿ ಕರ್ವ್. ಇಲ್ಲಿ ಅವ್ರ ರಿಲೇಷನ್ ಏನು ಕೇಳಿದ್ದಾರೆ ಅದೇ ಕೇಳಿದ್ದಾರೆ, ಗೊತ್ತಾಯ್ತಾ? ಬಟ್ ಅವರು ಇಲ್ಲಿ ಲೆಂತ್ ಆಫ್ ದಿ ಕಾರ್ಡ್ ಇಲ್ಲಿ ಬರಿತೀನಿ ನೋಡಿ, ಡಿ ಇಸ್ ಈಕ್ವಲ್ ಟು 1718.9 ಡಿವೈಡೆಡ್ ಬೈ ಆರ್. ರೇಡಿಯಸ್ ಆಫ್ ದಿ ಕರ್ವ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 300 ಮೀಟರ್ ಏನೋ ಕೊಟ್ಟಿದ್ರು. ಆಮೇಲೆ ಕಾರ್ಡ್ ಲೆಂತ್ ಕೊಟ್ಟರು 20 ಮೀಟರ್ ಅಂತ. ಅದನ್ನು ಡೈರೆಕ್ಟ್ ನೀವು ಇದರಲ್ಲಿ ಇಟ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಯ್ತಾ? ಅದನ್ನು ನೀವು ಇದರಲ್ಲಿ ಡೈರೆಕ್ಟ್ ಇಟ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಯ್ತಾ? ಸೊ ಇಲ್ಲಿ ಬಟ್ ಅದು ಕೇಳಿಲ್ಲ ಅವರು. ಇಲ್ಲಿ ಏನು ಕೇಳಿದ್ದಾರೆ? ಬರೀ ಇದು ಕೇಳಿದ್ದಾರೆ. ಇದು ಎರಡರದ್ದು ರಿಲೇಷನ್ ಕೇಳಿದ್ದಾರೆ. ಸೊ 1718.9 ಡಿವೈಡ್ ಬೈ ಡಿ. ಓಕೆ, ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. For short column, the ratio of effective length to its least lateral side shall not be greater than. Strength of material question ಇದೆ ಇದು. ಸ್ಟ್ರೆಂತ್ ಆಫ್ ಮಟೀರಿಯಲ್ ಆಗ್ಬೋದು, ಇಲ್ಲ ಸ್ಟೀಲ್ ಆಗ್ಬೋದು ಆಯ್ತಾ? ಒಂದೆರಡು ಮೂರಲ್ಲಿ ಕಾಮನ್ ಬರುತ್ತೆ ಅದು, ರೈಟ್? ಶಾರ್ಟ್ ಕಾಲಮ್, ಲಾಂಗ್ ಕಾಲಮ್ ಅಂತ ಎರಡು ಕಾನ್ಸೆಪ್ಟ್ಸ್ ಬರುತ್ತೆ. ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ ಕಾಲಮ್ ಅಂದ್ರೇನು, ಲಾಂಗ್ ಕಾಲಮ್ ಅಂದ್ರೇನು. ಸೊ ವಾಟ್ ಯು ಮೀನ್ ಬೈ ಶಾರ್ಟ್ ಕಾಲಮ್? ಎ ಕಾಲಮ್ ಈಸ್ ಸೆಡ್ ಟು ಬಿ, ಈ ಪಾಯಿಂಟ್ ಓದ್ತಾ ಇದ್ದೀನಿ. Short if the ratio of effective length to its least lateral dimension is less than 12 or equal to 12. Less than or equal to 12 ಇದ್ರೆ ಶಾರ್ಟ್ ಕಾಲಮ್. ಅದೇ more than or greater than 12 ಇದ್ರೆ ಲಾಂಗ್ ಕಾಲಮ್, ಆಯ್ತಾ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, the ratio of effective length of short column to its least radius gyration is less than or equal to 40. ಆಯ್ತಾ? ಇಲ್ಲಿ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಲೀಸ್ಟ್ ರೇಡಿಯಸ್ ಆಫ್ ಗೈರೇಷನ್ ಕಾಲಮ್ ಟು ಇಟ್ಸ್ ಲೆಂತ್ ಆಫ್ ಶಾರ್ಟ್, ಲೆಂತ್ ಡಿವೈಡೆಡ್ ಬೈ ಲೀಸ್ಟ್ ವಾಟ್ ರೇಡಿಯಸ್ ಆಫ್ ಗೈರೇಷನ್, ಆಯ್ತಾ? ಅದು ಎಷ್ಟಿರಬೇಕು? ಈ ಲೆಸ್ ದೆನ್ 40 ಆರ್ ಈಕ್ವಲ್ ಟು 40 ಇರಬೇಕು. ಅದೇ ಇದ್ರದ್ದು ಗ್ರೇಟರ್ ದೆನ್ 40 ಇರಬೇಕು ಲಾಂಗ್ ಕಾಲಮಲ್ಲಿ. ಶಾರ್ಟ್ ಕಾಲಮ್ ಯಾವತ್ತೂ ನೋಡಿ, ಇಲ್ಲೊಂದು ಫಿಕ್ಸ್ ಇದೆ, ಇಲ್ಲೊಂದು ಫಿಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇದು ಶಾರ್ಟ್ ಕಾಲಮ್. ಶಾರ್ಟ್ ಕಾಲಮ್ ಯಾವತ್ತೂ ಆಯ್ತಾ ಬಕ್ಲಿಂಗ್ ಇಂದ ಆಗುತ್ತೆ. ಬಕ್ಕಲ್ ಅಂದ್ರೆ ಈ ಕಡೆಯಿಂದನೂ ವೇಟ್ ಹಾಕ್ತಾ ಇದಾರೆ, ಈ ಕಡೆಯಿಂದನೂ ವೇಟ್, ಕೆಳಗಡೆನೂ ಫಿಕ್ಸ್ ಇದೆ, ಮೇಲ್ಗಡೆಯಿಂದ ಪ್ರೆಸ್ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಅದು ಬಕ್ಕಲ್ ಆಗ್ಬಿಡುತ್ತೆ. ಇಲ್ಲಿ ಮಧ್ಯೆ ಈ ತರ
ಈ ಥರ ಟ್ವಿಸ್ಟ್ ಆಗಿಬಿಡುತ್ತೆ ಆಯಿತಾ. ಈ ಥರ ಏನಂತ ಅಂದರೆ ಈ ಥರ ಹಿಂಗಾಗ್ಬಿಡುತ್ತೆ ಗೊತ್ತಾಯ್ತಾ, ಅದನ್ನು ಬಕ್ಲಿಂಗ್ ಅಂತೀವಿ. ಅದೇ ಲಾಂಗ್ ಕಾಲಮು ಇಲ್ಲೊಂದು ಈ ಥರ ಇದೆ, ಈ ಥರ ಇದೆ. ಲಾಂಗ್ ಕಾಲಮ್ ಅಂದರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡರದು, ಪಾಯಿಂಟ್ ಟು ಪಾಯಿಂಟ್. ಅದೇ ಯಾವುದಕ್ಕಾಗುತ್ತೆ, ಲಾಂಗ್ ಆ್ಯಂಡ್ ಸ್ಲೆಂಡರ್ ಕಾಲಮ್ ಬಕಲ್ ಈಸಿಲಿ, ಇದು ಬಕಲ್ ಬೇಗ ಆಗುತ್ತೆ ಆಯಿತಾ. ಇವು ಕ್ರಷಿಂಗಿಂದ ಫೇಲ್ ಆಗುತ್ತವೆ ಇವು ಗೊತ್ತಾಯ್ತಾ. ಶಾರ್ಟ್ ಕಾಲಮು ಯಾವತ್ತೂ ಕ್ರಷಿಂಗಿಂದ ಫೇಲ್ ಆಗುತ್ತೆ, ಲಾಂಗ್ ಕಾಲಮು ಬಕ್ಲಿಂಗ್ ಆಗಿ ಫೇಲ್ ಆಗುತ್ತೆ. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟು, ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಹೈ ಆಸ್ ಕಂಪೇರ್ ಟು ಲಾಂಗ್ ಕಾಲಮ್ ಆಫ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಶಾರ್ಟ್ ಕಾಲಮ್ ಯಾವತ್ತೂ ಸಕ್ಸಸ್ ಆಗಿರುತ್ತೆ ಲಾಂಗ್ ಕಾಲಮ್ಗಿಂತ, ಯಾಕಂದರೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಶಾರ್ಟ್ ಕಾಲಮ್ದು, ರೈಟ್. ಸೊ ಅದೇ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಲಾಂಗ್ ಕಾಲಮ್ ಈಸ್ ಲೆಸ್ ಆಸ್ ಕಂಪೇರ್ ಟು ಶಾರ್ಟ್ ಕಾಲಮ್ ಆಫ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಗೊತ್ತಾಯ್ತಾ. ಸೊ ನೆಕ್ಸ್ಟು ದ ಫೇಲ್ಯೂರ್ ಆಫ್ ಶಾರ್ಟ್ ಕಾಲಮ್ ಈಸ್ ಬೈ ಕ್ರಷಿಂಗ್. ಫೇಲ್ಯೂರ್ ಕ್ರಷಿಂಗ್ ಇಂದ ಆಗುತ್ತೆ. ದ ಕಾಲಮ್ ಜನರಲಿ ಫೇಲ್ಸ್ ಇನ್ ಬಕ್ಲಿಂಗ್ ಅಂತ ಹೇಳ್ತಾ ಇರೋದು. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದಟ್ ಇಸ್ 12 is the answer for this question ಗೊತ್ತಾಯ್ತಾ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನೋಡಿ, ದ ಯೂನಿಟ್ ಆಫ್ ಎಲಾಸ್ಟಿಕ್ ಮಾಡ್ಯುಲಸ್ ಈಸ್ ಸೇಮ್ ಆಸ್ ದೋಸ್ ಆಫ್. ಯೂನಿಟ್ ಆಫ್ ಎಲಾಸ್ಟಿಕ್ ಮಾಡ್ಯುಲಸ್ ಈಸ್ ಸೇಮ್ ಆಸ್ ದೋಸ್ ಆಫ್. ಯಾವುದ್ರದ್ದು ಸೇಮ್ ಇರುತ್ತೆ ಹೇಳ್ಬೋದಾ? ಯೂನಿಟ್ ಆಫ್ ಎಲಾಸ್ಟಿಕ್ ಮಾಡ್ಯುಲಸ್ ಈಸ್ ಸೇಮ್ ಆಸ್ ದೋಸ್ ಆಫ್ ವಾಟ್? ಇದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್ ಇದೆ ನೋಡಿ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್. ಸ್ಟ್ರೆಸ್, ಶಿಯರ್ ಮಾಡ್ಯುಲಸ್ ಅಂಡ್ ಪ್ರೆಷರ್ ಆಯ್ತಾ. ಸ್ಟ್ರೆಸ್, ಶಿಯರ್ ಮಾಡ್ಯುಲಸ್ ಅಂಡ್ ಪ್ರೆಷರ್, unit of elastic modulus. So the unit of modulus of elasticity is same as those of stress, pressure and the modulus of elasticity. So you ಮೂರರದು ಸೇಮ್ ಆಗಿರುತ್ತೆ modulus of elasticity. So the unit of elastic modulus, stress, shear modulus and pressure is Newton per meter square. Newton meter square ಇಲ್ಲಿ ಬರ್ದಿದೆ ನೋಡಿ ಆಯ್ತಾ. So what is the answer for this question? That is the stress, shear modulus and pressure is the answer for the given question. ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ಇದನ್ನು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್ ಇದೆ, ತುಂಬ ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಎಲ್ಲರೂ ಕರೆಕ್ಟಾಗಿ ನೋಡಿ. ಎ ಕ್ಯಾಂಟಿಲಿವರ್ ಬೀಮ್ ಈ ಥರ ಇರುತ್ತೆ. ಆಫ್ ಎಫೆಕ್ಟಿವ್ ಲೆಂತ್ ಎಲ್ ಇದೆ ಲೆಂತ್, ಕ್ಯಾರೀಸ್ ಎ ಲೋಡ್ ಡಬ್ಲ್ಯೂ ಎಟ್ ದ ಫ್ರೀ ಎಂಡ್, ರೈಟ್. at the free end ಅಂತ ಇರೋದು ಇಲ್ಲಿ. then the maximum deflection will be, ಡಿಫ್ಲೆಕ್ಷನ್ ಕೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ಇಲ್ಲಿ ಕಂಡೀಷನ್ಸ್ ಇದೆ 1 2 3 ಆಯ್ತಾ. 3 ಕಂಡೀಷನ್ಸ್ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಫಸ್ಟ್ ಕಂಡೀಷನ್ಸ್ ಏನಿದೆ, ಮೂಮೆಂಟ್, ಕ್ಯಾಂಟಿಲಿವರ್ ವಿತ್ ಮೂಮೆಂಟ್, ಇದು ಎಲ್ ಇರುತ್ತೆ ಆಯ್ತಾ. ಸೊ ಎಂಡ್ ಸ್ಲೋಪ್ ಏನಿದೆ ml/ei ಇದೆ. ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ml²/2ei, ಇದು ಮೂಮೆಂಟ್ ಇದ್ದಾಗ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ m. ಅದೇ ಇವಾಗ ಕೊಟ್ಟಿರೋ ಕಂಡೀಷನ್ಸ್ ಪ್ರಕಾರ ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್ ಎಟ್ ದ ಎಂಡ್ ಸ್ಲೋಪ್ ಏನಿದೆ WL²/2ei ಇದೆ. ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಏನಿದೆ ಇದು W × L3/3ei. ಇದು ಯಾವ ಥರ ಬಂತು ಅಂತ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾದರೆ ಅದು ಡೀಟೇಲ್ ಆಗಿ ನೀವು ಯಾವ್ದಾದ್ರು ಬುಕ್ಕಲ್ಲಿ ನೋಡ್ಬೋದು, ಇಲ್ಲ ನಾನು ಯಾವಾಗ ಕ್ಲಾಸಸ್ ಮಾಡ್ತೀನಿ ಅದರಲ್ಲಿ ಹೇಳ್ತೀನಿ. WL3/3ei. ಅದೇ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು W × L, ಈ W ಈ ಥರ ಇರುತ್ತೆ ನೋಡಿ. ಈಗ ಇದು ಈ ಥರ ಇದೆ, ಇದು W ಇದೆ, ಸೊ ಇದು L ಇದೆ. ಸೊ ನಿಮಗೆ ಬೆಂಡಿಂಗ್ ಮೂಮೆಂಟ್ ಬೇಕಾದರೆ W × L, ಶಿಯರ್ ಫೋರ್ಸ್ ಬೇಕಾದರೆ W ಆಗುತ್ತೆ ಗೊತ್ತಾಯ್ತಾ. ಇಲ್ಲಿ ಬಟ್ ಇಲ್ಲಿ ಡಿಫ್ಲೆಕ್ಷನ್ ಕೇಳಿದ್ದಾರೆ, WL3/3ei ಇಸ್ ದ ಆನ್ಸರ್. ಇದು ಆನ್ಸರ್ ಆಗುತ್ತೆ ಗೊತ್ತಾಯ್ತಾ. ಸಿಂಪಲ್ ಆಗಿದೆ ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ. ಕೆಳಗಡೆ ಬೇರೆದು ಇದೆ ನೋಡಿ, ಇಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಇದೆ, ಸಿಂಪ್ಲಿ ಸಪೋರ್ಟೆಡ್ ಪಾಯಿಂಟ್ ಲೋಡ್ UDL ಅದೂ ಇದೆ, ಅದು ಬೇಕಾದರೂ ನೀವು ತಗೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 66. ದ ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಮಟೀರಿಯಲ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಸ್ವಲ್ಪ ಯಾವ ಥರ ಕೊಟ್ಟಿದ್ದಾರೆ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಮಟೀರಿಯಲ್ ಅಂತ ಕೊಟ್ಟಿದ್ದಾರೆ, ಬಟ್ ಆಸ್ ಬೈ ಸೀಯಿಂಗ್ ದ ಆಪ್ಷನ್ಸ್ ನೋಡಿದಾಗ ಸ್ಟ್ರೆಸ್ ಸ್ಟ್ರೇನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು ಒಂದು ಟೈಪ್ ಆಫ್ ಇಂಡೈರೆಕ್ಟ್ ಕ್ವಶನ್ ಇದೆ ಆಯ್ತಾ. ಸ್ಟ್ರೆಸ್ ಸ್ಟ್ರೇನ್ ವಿದಿನ್ ಎಲಾಸ್ಟಿಕ್ ಲಿಮಿಟ್ ಅಂದರೆ ಏನಾಗುತ್ತೆ, ಅದು ಆಸ್ ಪರ್ ದ ಹುಕ್ಸ್ ಲಾ ಆಗುತ್ತೆ. ಹುಕ್ಸ್ ಲಾ ಏನಿದೆ ಇಲ್ಲಿ ನೋಡಿ. ಸೊ ಆಸ್ ಪರ್ ದ ಹುಕ್ಸ್ ಲಾ ಏನಿದೆ, ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಆಯ್ತಾ. ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಪ್ರೊಡ್ಯೂಸ್ ಇನ್ ದ ಬಾಡಿ ವಿದಿನ್ ದ ಎಲಾಸ್ಟಿಕ್ ಲಿಮಿಟ್, ದೇರ್ಫೋರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಹುಕ್ಸ್ ಲಾ ಗೊತ್ತಾಯ್ತಾ. ಇದನ್ನ ನಾವು ಹುಕ್ಸ್ ಲಾ ಅಂತ ಅಂತೀವಿ.
ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಆಯ್ತಾ. ನೀವು ಯಾವಾಗ ಡಯಾಗ್ರಾಮ್ ಹಾಕ್ತಿರಲ್ಲ ಫಸ್ಟು ಈ ಥರ ಬಂದ್ಬಿಟ್ಟು ಮತ್ತು ಈ ಥರ ಹೋಗಿ ಹೋಗುತ್ತೆ ನೋಡಿ. ಸೊ ಒಂದು ಪೋರ್ಷನಲ್ಲಿ ಸ್ಟ್ರೆಸ್ ಮತ್ತು ಸ್ಟ್ರೇನು ಸೇಮ್ ಇರುತ್ತೆ, ಅದೇ ಹೇಳ್ತಾ ಇರೋದು. ಸೊ ಸ್ಟ್ರೆಸ್ ಪ್ರಪೋರ್ಷನಲ್ ಟು ಸ್ಟ್ರೇನ್ ಆಗುತ್ತೆ ಆಯಿತಾ. ಅದನ್ನು ನಾವೇನಂತೀವಿ ಆಯಿತಾ, ಇಂಗ್ಸ್ ಮಾಡ್ಲಸ್ ಅಂತೀವಿ. ಸೊ ಸ್ಟ್ರೆಸ್ ಬೈ ಸ್ಟ್ರೇನ್ ಡಿವೈಡೆಡ್ ಬೈ ಇ, ಸ್ಟ್ರೆಸ್ ಬೈ ಸ್ಟ್ರೇನ್ ಈಕ್ವಲ್ಸ್ ಟು ಇ ಅಂತೀವಿ, ಅಂದರೆ ಇಂಗ್ಸ್ ಮಾಡ್ಲಸ್ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಸಿಂಪಲ್ ಆಗಿ ಸ್ಟ್ರೆಸ್ divided by strain within the elastic limit. That is, we call it as an Hooke's law, and that is we can identify by the Young's modulus of the material. Young's modulus ಅನ್ಬೋದು ಇದಕ್ಕೆ, ಗೊತ್ತಾಯ್ತಾ. ಸೊ ಇದು ಯಾವ ಕ್ವಶನ್ ಇದೆ ಮತ್ತೆ ನಿಮಗೆ ಗೊತ್ತಿದೆ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 67. Young's modulus of elasticity for the perfectly rigid body ಆಯ್ತಾ. ಇದನ್ನು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್ ಇದೆ. ಯಂಗ್ಸ್ ಮಾಡ್ಯುಲಸ್ ಯಾವುದಕ್ಕೆ, ಪರ್ಫೆಕ್ಟ್ಲಿ ರಿಜಿಡ್ ಬಾಡಿಗೆ ಎಷ್ಟಿರುತ್ತೆ ಅಂತ ಕೇಳ್ತಾ ಇರೋದು. ಇನ್ಫಿನಿಟಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ? ಸೊ ದ ರೇಷಿಯೋ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಈಸ್ ಕಾಲ್ಡ್ ಎಸ್ ಯಂಗ್ಸ್ ಮಾಡ್ಯುಲಸ್, ನಿಮ್ಗೆ ಗೊತ್ತಿದೆ. ಫಾರ್ ಎ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ವಾಟ್ ಎವರ್ ಮೇ ಬಿ ದ ಸ್ಟ್ರೆಸ್ ಸ್ಟ್ರೇನ್ ವಿಲ್ ಆಲ್ವೇಸ್ ಬಿ 0. ಗೊತ್ತಾಯ್ತಾ. ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಇದ್ದಾಗ ಅಲ್ಲಿ ಸ್ಟ್ರೆಸ್ ಮತ್ತು ಸ್ಟ್ರೇನ್ ಆಗುತ್ತೆ, ಏನಾಗುತ್ತೆ ಹೇಳಿ, 0 ಆಗುತ್ತೆ. ಸೊ ಯಂಗ್ಸ್ ಮಾಡ್ಯುಲಸ್ ವಿಲ್ ಇನ್ಫೈನೈಟ್ ಫಾರ್ ಎ ರಿಜಿಡ್ ಬಾಡಿ ಆಯ್ತಾ. ರಿಜಿಡ್ ಬಾಡಿಗೆ ಇನ್ಫೈನೈಟ್ ಆಗಿರುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಇನ್ಫಿನಿಟಿ ಆಯ್ತಾ. ಇದು ನೋಡಿ ಸಿಂಪಲ್ ಆಗಿರುತ್ತೆ ಕ್ವಶನ್ಸು, ಸ್ವಲ್ಪ ನೀವು ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಿಂಪಲ್ ಕ್ವಶನ್ಸೇ ಬಿಟ್ಟು ಬರ್ತಾರೆ ತುಂಬ ಜನ. JEE is nothing but you have to memorize only the questions and answers. ಕ್ವಶನ್ ಆನ್ಸರ್ ಅಷ್ಟೇ ಇರುತ್ತೆ. ಕ್ವಶನ್ ನಂಬರ್ 68. In tension test of the mild steel bar, the maximum stress that the material can resist is. maximum stress ಯಾವ್ದು ಮಾಡುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ನಿಮಗೆ ಏನು ನೆನಪಿರಬೇಕು, ಮೈಲ್ಡ್ ಸ್ಟೀಲ್ ಟೆಸ್ಟ್ದು ಟೆನ್ಷನ್ ಟೆಸ್ಟ್ ಯಾವ ಥರ ಮಾಡ್ತಾರೆ ಅದು ನಿಮಗೆ ಬಂದರೆ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಸ್ಕೆಚಲ್ಲಿ ಇದೆ, ನೀವು ನೋಡ್ಬೋದು, ಗೊತ್ತಾಯ್ತಾ. ಸೊ ದಿಸ್ ಈಸ್ ಕಾಲ್ಡ್ ವರ್ಡ್ ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಫಾರ್ ದ ಮೈಲ್ಡ್ ಸ್ಟೀಲ್. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಸ್ಟ್ರೇನು ಇನ್ಕ್ರೀಸ್ ಆಗುತ್ತೆ. ಸೊ ಈ ಪಾಯಿಂಟು ಎ ಪಾಯಿಂಟಲ್ಲಿ ಬಂದಾಗ ಎ ಮತ್ತು ಬಿ ಪಾಯಿಂಟ್ ಇದೆ ನೋಡಿ, ಇದು ಇನಿಷಿಯಲ್ಸ್ ಪಾಯಿಂಟ್ಸ್ ಇದೆ ಆಯಿತಾ. ಸಿ ಪಾಯಿಂಟು ಆಯಿತಾ, ಇಲ್ಲಿವರೆಗೆ ನೋಡಿ ಇದು ಲೀನಿಯರ್ ರೇಂಜ್ ಇದೆ, ಇದನ್ನು ನಾವು ಇಲಾಸ್ಟಿಕ್ ರೇಂಜ್ ಅನ್ಬೋದು, ಇದು ಇಲಾಸ್ಟಿಕ್ ಅನ್ಬೋದು. ಸೊ ಇದನ್ನು ನಾನು ಪ್ಲಾಸ್ಟಿಕ್ ಅಂತ ಅಂತೀನಿ. ಈ ಫುಲ್ ರೇಂಜು ಇದು ಪ್ಲಾಸ್ಟಿಕ್ ಇದೆ, ಇದು ಈ ರೇಂಜ್ ಏನಿದೆಯಲ್ಲ ಇದು ಪ್ಲಾಸ್ಟಿಕ್ ರೇಂಜು. ಸೊ ಈ ಪಾಯಿಂಟ್ ಆದಮೇಲೆ ಮುಂದೆ ಏನೇ ಹೋಗುತ್ತೆ ನೋಡಿ, ಅಲ್ಲಿಂದ ಯಾವುದೇ ರಿಕವರಿ ಆಗೋದಿಲ್ಲ ಆಯಿತಾ. ಯಾವುದೇ ಥರ ಸೈಜು ಶೇಪಲ್ಲಿ ರಿಕವರಿ ಆಗೋದಿಲ್ಲ, ಬರೀ ಇಷ್ಟು ಮಾತ್ರ, ಈ ಪೋರ್ಷನಲ್ಲಿ ಮಾತ್ರ ಅಷ್ಟೇ ರಿಕವರಿ ಆಗುತ್ತೆ. ಸೊ ಎ ಪಾಯಿಂಟ್, ಬಿ ಪಾಯಿಂಟ್ ಮತ್ತು ಸಿ ಪಾಯಿಂಟು. ಡಿ ಪಾಯಿಂಟ್ ಅಂತಂದರೆ ಇದು ಅಪ್ಪರ್ ಈಲ್ಡ್ ಪಾಯಿಂಟು, ಸಿ ಪಾಯಿಂಟು ಅಪ್ಪರ್ ಈಲ್ಡ್ ಪಾಯಿಂಟ್. ಅದೇ ಡಿ ಪಾಯಿಂಟ್ ಏನಾಗುತ್ತೆ, ಲೋವರ್ ಈಲ್ಡ್ ಪಾಯಿಂಟ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು ಪಾರ್ಷಲಿ ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾನು ಹೇಳ್ತಾ ಇರೋದಂದರೆ ಇದು ಆಲ್ಮೋಸ್ಟ್ ಪ್ಲಾಸ್ಟಿಕ್ಕೇ ಇರುತ್ತೆ, ಗೊತ್ತಾಯ್ತಾ. ಇಲ್ಲಿ ನೋಡಿ, ಕನ್ವೆನ್ಷನಲ್ ಸ್ಟ್ರೆಸ್ ಸ್ಟ್ರೇನ್ ಡಯಾಗ್ರಾಮ್ ಫಾರ್ ನಾಮಿನಲ್ ಸ್ಟ್ರೆಸ್ ಸ್ಟ್ರೇನ್ ಡಯಾಗ್ರಾಮ್ ಅಂತ ಅದು ಹೇಳ್ತಾ ಇರೋದು. ಈ ಪಾಯಿಂಟ್ ಏನಿದೆ ನೋಡಿ, ಈ ಪಾಯಿಂಟು ಇದು ಅಲ್ಟಿಮೇಟ್ ಸ್ಟ್ರೆಸ್, ಇದಕ್ಕಿಂತ ಜಾಸ್ತಿ ಹೈಯೆಸ್ಟ್ ಸ್ಟ್ರೆಸ್ ಯಾವುದೂ ಇರೋದಿಲ್ಲ ಗ್ರಾಫಲ್ಲೇ. ಇದು ಆದಮೇಲೆ ಡೌನ್ವರ್ಡ್ ಚಾಲು ಹೋಗುತ್ತೆ, ಇದು ಆದಮೇಲೆ ಡೌನ್ವರ್ಡ್ ಕೆಳಗಡೆ ಬಂದ್ಬಿಡುತ್ತೆ ಆಯಿತಾ, ಅದನ್ನು ನಾವು ಅಲ್ಟಿಮೇಟ್ ಸ್ಟ್ರೆಸ್ ಅಂತ ಅಂತೀವಿ. ಅದೇ ಇಲ್ಲಿ ಈಲ್ಡ್ ಸ್ಟ್ರೆಸ್ಸು ಇಲ್ಲಿದೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಆಯಿತಾ, ಅದನ್ನು ನಾವು ಈಲ್ಡ್ ಸ್ಟ್ರೆಸ್ ಅಂತೀವಿ. ಎಫ್ ಪಾಯಿಂಟ್ ಏನಾಗುತ್ತೆ, ರಪ್ಚರ್ ಸ್ಟ್ರೆಂತ್ ಆಯಿತಾ. ಇಟ್ ಈಸ್ ಅ ಸ್ಟ್ರೆಸ್ ಎಟ್ ವಿಚ್ ಫೇಲಿಯರ್ ಅಕ್ಕರ್ಸ್ ಆಯಿತಾ. ಸೊ ಟ್ರೂ ಸ್ಟ್ರೆಸ್ ಸ್ಟ್ರೇನ್ ಡಯಾಗ್ರಾಮ್ ಅಂತ ಇದೆ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇದು ಫೇಲ್ ಆಗಲಿಲ್ಲ ಅಂದರೆ ಈ ಥರ ಮೇಲೆ ಹೋಗ್ಬಿಡುತ್ತೆ ಅಂತ ಅವ್ರು ತೋರಿಸ್ತಾ ಇರೋದು. ಇದನ್ನು ಇಂಪಾರ್ಟೆಂಟ್ ಇದೆ, ಟ್ರೂ ಸ್ಟ್ರೆಸ್ ಆಯಿತಾ. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಅಲ್ಟಿಮೇಟ್ ಸ್ಟ್ರೆಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್, ಗೊತ್ತಾಯ್ತಾ ಆಯಿತಾ. ಇದೂ ಕ್ವಶನು ಮತ್ತೆ ಬಂದ್ಬಿಟ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಅನ್ಬೋದು, ಸ್ಟ್ರೆಂತ್ ಆಫ್ ಮಟೀರಿಯಲ್, ರೈಟ್. ನೆಕ್ಸ್ಟ್ ಕ್ವಶನ್, ದ ಸ್ಟ್ರೆಸ್ at which beam fails by bending is called. ನೋಡಿ, ಸ್ಟ್ರೆಸ್ at which beams fails by bending. ಸೊ ಇದೊಂದು ಬೀಮ್ ಇದೆ, ಈ ಥರ ಬೀಮ್ ಇದೆ ಆಯಿತಾ. ಇದೊಂದು ಬೀಮ್ ಇದೆ ಈ ಥರ 3D. ಸೊ at which beam fails by bending ಅಂತ ಹೇಳ್ತಾ ಇದ್ದಾರೆ. ಸೊ ಬೆಂಡಿಂಗ್ ಈ ಥರ ಆಗುತ್ತೆ
ಟ್ವಿಸ್ಟ್ ಆಗ್ಬೋದಲ್ಲ. ಬೆಂಡಿಂಗ್ ಇಸ್ ನಥಿಂಗ್ ಬಟ್ ಟ್ವಿಸ್ಟ್ ಆಗುತ್ತೆ ಯಾವಾಗ ನಾವು ಈ ಥರ ಡಯಾಗ್ರಾಮ್ ಡ್ರಾ ಮಾಡ್ತೀನಲ್ಲ. ಸೊ ಏನಾಗುತ್ತೆ ಹೇಳಿ, ಇದು ಒಂದು ಕಡೆ ಈ ಥರ ರೊಟೇಟ್ ಮಾಡುತ್ತೆ, ಇದು ಒಂದು ಕಡೆ ಈ ಥರ ರೊಟೇಟ್ ಮಾಡುತ್ತೆ. ಸೊ ರೊಟೇಷನ್ ಮೂಮೆಂಟ್ ಈ ಥರ ಆಗುತ್ತೆ ಇದಕ್ಕೆ. ಅದನ್ನು ನಾವು ಏನಂತೀವಿ ಯಾವತ್ತೂ, ರೈಟ್? ಅದನ್ನು ನಾವು ಏನಂತೀವಿ ಅದನ್ನು ನಾವು, ರೈಟ್, ಏನಂತೀವಿ ಹೇಳ್ಬೋದಾ? ಸೊ ಫ್ಲೆಕ್ಸರಲ್ ರಿಜಿಡಿಟಿ ಇಸ್ ದ, ಏನಾಗುತ್ತೆ ಫ್ಲೆಕ್ಸರಲ್ ರಿಜಿಡಿಟಿ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ಅಟ್ ವಿಚ್ ಎ ಮೆಂಬರ್ ಬೆಂಡ್ಸ್ ಇನ್ ರೆಸ್ಪಾನ್ಸ್ ಟು ಎನ್ ಅಪ್ಲೈಡ್ ಬೆಂಡಿಂಗ್ ಮೂಮೆಂಟ್. ಗೊತ್ತಾಯ್ತಾ? ಅಪ್ಲೈಡ್ ಬೆಂಡಿಂಗ್ ಮೂಮೆಂಟ್ ಅಂದರೆ ಇದು ಒಂದು ಬೀಮ್ ಇದೆ, ಈ ಕಡೆ ಫಿಕ್ಸ್ ಮಾಡಿದ್ದೀರಾ, ಆಯ್ತಾ? ಸೊ ಯಾವ ಥರ ಬೆಂಡ್ ಆಗ್ತದೆ ಇದು, ಆಯ್ತಾ? ಇದು ಯಾವ ಥರ ಬೆಂಡ್ ಆಗುತ್ತೆ, ಇದು ಈ ಥರ ಆಗುತ್ತೆ, ಹಾಗಿಂಗ್ ಮೂಮೆಂಟು ಸ್ಯಾಗಿಂಗ್ ಮೂಮೆಂಟ್ ಬರುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದೇನೆಂದರೆ ಬೆಂಡಿಂಗ್ ಅಂತ ಬಂದಾಗ, ರೈಟ್, ಬೆಂಡಿಂಗ್ ಅಂತ ಬಂದಾಗ ಯಾವುದಾಗುತ್ತೆ ಹೇಳಿ ಆನ್ಸರು? ಫ್ಲೆಕ್ಸರಲ್ ರಿಜಿಡಿಟಿ ಆಗುತ್ತೆ, ರೈಟ್? ಸೊ ಅದನ್ನು ನೆನಪಿಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಸೊ ಇದು ಬಂದ್ಬಿಟ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್ ಇದೆ, ರೈಟ್? ನೆಕ್ಸ್ಟ್, the ratio of maximum shear stress to average shear stress across a rectangular beam section. rectangular beam ಇದೆ. shear stress to average shear stress across a rectangular beam ಅಂತ ಕೇಳ್ತಾ ಇರೋದು. ಅದು ಯಾವತ್ತೂ 3/2 ಇರುತ್ತೆ. average shear stress in a rectangular section is 3/2 ಇರುತ್ತೆ, ಗೊತ್ತಾಯ್ತಾ? ಅಂದರೆ 1.5 ಇರುತ್ತೆ ಆನ್ಸರ್ 1.5 ಇರುತ್ತೆ, ರೈಟ್? ನೆಕ್ಸ್ಟ್, ತುಂಬ ಇಂಪಾರ್ಟೆಂಟು ಇದು ಬಂದ್ಬಿಟ್ಟು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್. ನೋಡಿ ಇವತ್ತು ಬರೀ ಸ್ಟ್ರೆಂತ್ ಆಫ್ ಮಟೀರಿಯಲ್ ಸರ್ವೆ ಕ್ವಶನ್ನೇ ಇದೆ, 25 ಕ್ವಶನಲ್ಲಿ ಬರೀ ಆಲ್ಮೋಸ್ಟ್ ನೋಡಿ ಅದೇ ಬಂದ್ಬಿಟ್ಟಿದೆ. ಅಂದರೆ 12 ಕ್ವಶನ್ಸ್ ಬಂದಿದೆ ಆಲ್ಮೋಸ್ಟ್. ಇಂಪಾರ್ಟೆಂಟ್ ಇದೆ ತುಂಬ. ಇವೆರಡು ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಓದಿ, ಓಕೆ? ನೋಡಿ ಈ ಕ್ವಶನ್ ಏನಿದೆ, ಇದು ಮತ್ತೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ವಶನ್ ಇದೆ, ತುಂಬ ಚೆನ್ನಾಗಿದೆ ಕ್ವಶನು. In a overhanging beam subjected to uniformly distributed downward load throughout, overhanging portion is subjected to. ಇಲ್ಲಿ ನೋಡಿ, ಇಲ್ಲಿ ಡ್ರಾ ಮಾಡ್ತೀನಿ ನಾನು. ಡ್ರಾ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಇದೊಂದು ಸಪೋರ್ಟು, ಓಕೆ? ಈ ಥರ ಇದೆ. ಸೊ ದಿಸ್ ಈಸ್ ಓವರ್ಹ್ಯಾಂಗಿಂಗ್ ಪೋರ್ಷನ್. ಇದೇನು ಪೋರ್ಷನ್ ಇದೆಯಲ್ಲ, ಸೊ ದಿಸ್ ಈಸ್ ದ ಓವರ್ಹ್ಯಾಂಗಿಂಗ್ ಪೋರ್ಷನ್. ಓವರ್ಹ್ಯಾಂಗ್ ಪೋರ್ಷನ್, ಇದೂ ಓವರ್ಹ್ಯಾಂಗ್ ಪೋರ್ಷನ್ ಇದೆ, ಆಯ್ತಾ? ಓವರ್ಹ್ಯಾಂಗ್ ಪೋರ್ಷನ್. ಸೊ ಇದು ಮಧ್ಯ ಬೀಮ್ ಇದೆ ಇಲ್ಲೂ. ಸೊ ಇದು ಕಂಪ್ಲೀಟ್ಲಿ ಯು ಡಿ ಎಲ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಕ್ವಶನ್ ಪ್ರಕಾರ ಕಂಪ್ಲೀಟ್ಲಿ ಯು ಡಿ ಎಲ್ ಇದೆ. ಇವಾಗ ಇದನ್ನು ನಾನು ಲೆಂತ್ ಅಂತ ಇಟ್ಕೊಳ್ತೀನಿ, ಎಲ್ ಅಂತ ಇಟ್ಕೊಳ್ತೀನಿ. ಇದನ್ನು L1 ಅಂತ ಇಟ್ಕೊಳ್ತೀನಿ, ಇದಕ್ಕೆ L2 ಅಂತ ಇಟ್ಕೊಳ್ತೀನಿ, ಓಕೆ? ಪ್ರಾಬ್ಲಮ್ ಏನಿಲ್ಲ, ರೈಟ್? ಸೊ ಇದನ್ನು ನಾನು W ಪರ್ ಲೆಂತ್ ಅಂತ ಇಡ್ತೀನಿ. ಕ್ವಶನ್ ಏನು ಕೇಳಿದ್ದಾರೆ, ಇದು ಕಂಡೀಷನು. ಏನು ಕೇಳಿದ್ದಾರೆ? ಇನ್ನೇ ಓವರ್ ಹ್ಯಾಂಗಿಂಗ್ ಬೀಮ್ ಇದೆಲ್ಲ ಆಯಿತು. ಓವರ್ ಹ್ಯಾಂಗಿಂಗ್ ಪೋರ್ಷನ್ ಸಬ್ಜೆಕ್ಟೆಡ್ ಟು ಅಂತ ಕೇಳಿದ್ದಾರೆ. ಸಬ್ಜೆಕ್ಟೆಡ್ ಟು ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದ್ರದ್ದು ಡಯಾಗ್ರಾಮ್ ಯಾವ ಥರ ಬರುತ್ತೆ? ಎರಡು ಕಂಡೀಷನ್ ಬರುತ್ತೆ ಇದರಲ್ಲಿ. ಒಂದು ಹಾಗಿಂಗ್ ಮೂಮೆಂಟು, ರೈಟ್? ಒನ್ ಈಸ್ ಹಾಗಿಂಗ್ ಮೂಮೆಂಟ್, ಅನದರ್ ಒನ್ ಈಸ್ ಸ್ಯಾಗಿಂಗ್ ಮೂಮೆಂಟ್. ಹಾಗಿಂಗ್ ಮೂಮೆಂಟ್ ಆ್ಯಂಡ್ ಸ್ಯಾಗಿಂಗ್ ಮೂಮೆಂಟ್. ಇದನ್ನು ನಾನು ಡ್ರಾ ಮಾಡಿದಾಗ ಇಲ್ಲಿ ಡ್ರಾ ಮಾಡ್ತೀನಿ ಒಂದ್ಸಲ. ಇದು ಈ ಥರ ಇದೆ, ಇದನ್ನು ಈ ಥರ ಇದೆ, ಆಯಿತಾ? ಸೊ ಫಸ್ಟ್ ಏನಿದೆ ಹೇಳಿ, ಇಲ್ಲೂ ಲೋಡ್ ಇದೆ. ಸೊ ಅದು ಇಲಾಸ್ಟಿಕ್ ಕರ್ವ್ ಅಂತ ಅಂತೀವಿ ನೋಡಿ. ಇದು ಯಾವ ಥರ ಆಗುತ್ತೆ? ಇದು ಈ ಥರ ಆಗುತ್ತೆ, ಡೌನ್ವರ್ಡ್ಸ್ ಆಗುತ್ತೆ, ಇದು ಈ ಥರ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? ಇಲ್ಲಿ ಈ ಥರ ಬರುತ್ತೆ ಕೆಳಗಡೆ, ಇಲ್ಲೂ ಈ ಥರ ಕೆಳಗಡೆ ಬರುತ್ತೆ. ಕೆಳಗಡೆ ಅಂದರೆ ಏನಾಗುತ್ತೆ? ಅದು ಮೂಮೆಂಟ್ ಯಾವುದದು? ಸೊ ಇದು ನೋಡಿ, ಇದು ಸ್ಯಾಗ್, ಇದು ಹಾಗ್. ಇವೆರಡು ಮೂಮೆಂಟ್ ಏನಿದೆ? ಹಾಗಿಂಗ್ ಮೂಮೆಂಟ್ ಆಗಿದೆ ತಾನೆ. ಸೊ ಇದೇನಿದೆ ಇದು ಹಾಗಿಂಗ್ ಮೂಮೆಂಟು. ಈ ಪೋರ್ಷನ್ ಫುಲ್ಲು ಹಾಗ್ ಆಗುತ್ತೆ, ಇದು ಸ್ಯಾಗ್ ಆಗುತ್ತೆ, ಮತ್ತೆ ಇದು ಹಾಗಿಂಗ್ ಮೂಮೆಂಟ್ ಆಗುತ್ತೆ. ಇದಕ್ಕೆ ನಾವು ಏನಂತೀವಿ? ಎಲಾಸ್ಟಿಕ್ ಕರ್ವ್. ಗೊತ್ತಾಯ್ತಾ? ನಾನು ಡಯಾಗ್ರಾಮ್ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಡ್ರಾ ಮಾಡಿ ತೋರಿಸಿದ್ರೆ ನಿಮ್ಗೆ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಡ್ರಾ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಹಾಗಿಂಗ್ ಮೂಮೆಂಟ್, ಪಾಸಿಟಿವ್ ಮೂಮೆಂಟು ಮತ್ತು ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಅಂತ ಇರುತ್ತೆ ಇದು, ರೈಟ್? ತುಂಬ ಸಿಂಪಲ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ, ಆಯಿತಾ? ಸೊ ಯು ಆರ್ ಲಕ್ಕಿ, ಯಾಕೆಂದರೆ ಇಷ್ಟೊಂದು ಸಿಂಪಲ್ ಆಗಿ ಕ್ವಶನ್ಸ್ ಕೇಳೋದಿಲ್ಲ, ರೈಟ್? ಅರ್ಥ ಆಯ್ತಾ?
ಹಾಗಿಂಗ್ ಮೂಮೆಂಟು ಸ್ಯಾಗಿಂಗ್ ಮೂಮೆಂಟು ಅದನ್ನ ಪಾಸಿಟಿವ್ ನೆಗೆಟಿವ್ ಅಂತ ಅಂತೀವಿ. ಓಕೆ ರೈಟ್. ಕ್ವಶನ್ ನಂಬರ್ ನೆಕ್ಸ್ಟ್ 72 ಸ್ಟ್ರೆಂತ್ ಆಫ್ ಮೆಟಲ್ ಕ್ವಶನ್ ಇದೆ. ಕ್ವಶನ್ ನೋಡಿದ್ರೆ ಅರ್ಥ ಆಗುತ್ತೆ. ಎ ಕೋಪ್ಲಾನರ್ ನಾನ್ ಕನ್ಕರೆಂಟ್ ಫೋರ್ಸ್, ರೈಟ್, ಎ ಕೋಪ್ಲಾನರ್ ನಾನ್ ಕನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಇಕ್ವಿಲಿಬ್ರಿಯಂ ಅಂತ ಬಂದಿದೆ. ವೆನ್ ಇಟ್ಸ್, ನೋಡಿ ಒಂದೆರಡು ಪಾಯಿಂಟ್ಸ್ ಇದೆ, ನಾನು ಹೇಳ್ತೀನಿ. ಇಕ್ವಿಲಿಬ್ರಿಯಂ ಕಂಡೀಷನ್, ಇಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಬಂದಾಗ, ಈಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಬಂದಾಗ ಯಾವ್ಯಾವ ಕಂಡೀಷನ್ ಬರುತ್ತೆ? ಫಸ್ಟ್ ಕಂಡೀಷನ್, ಸಮ್ ಆಫ್ ಆಲ್ ವಾಟ್ ಫೋರ್ಸಸ್ ಇನ್ ಎಕ್ಸ್ ಡೈರೆಕ್ಷನ್, ಎಕ್ಸ್ ಡೈರೆಕ್ಷನ್ ಆರ್ ಹಾರಿಜಾಂಟಲ್ ಈಸ್ ಝೀರೋ. ಝೀರೋ ಅಂದ್ರೆ ಇದನ್ನ ಯಾವ ತರ ಬರಿತೀವಿ? summation of fx equals to 0, or we can write summation of fh or horizontal forces is 0. This is the first one. Second one, the sum of, second one is what? Sum of yavadagutte? Sum of all forces in y direction, ಗೊತ್ತಾಯ್ತಾ? y direction ಅಲ್ಲಿ ಇರುತ್ತೆ. y direction ಏನಿರಬೇಕು? 0 ಇರಬೇಕು. summation of fy equal to 0 or summation of fv equals to 0. Is it right? Now third one, sum of what? resultant movement. ಆಯ್ತಾ? sum of movement ಅಂತ ಅನ್ಬೋದು, resultant ಅನ್ಬೋದು. ಆಯ್ತಾ? sum of movement at any point, at any point is 0. ಕರೆಕ್ಟ್ ಆಗಿದೆ ಕಣ್ರಿ, ಗೊತ್ತಾಯ್ತಾ? ಸೊ ಅದನ್ನ ನಾವು ಯಾವ ತರ ಬರಿತೀವಿ? ಸಮೇಷನ್ ಆಫ್ ಎಂ ಆರ್ ಎಂ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ಇದೊಂದು ಇಕ್ವಿಲಿಬ್ರಿಯಂ ಕಂಡೀಷನ್ ಅಂದ್ರೆ ಇದೊಂಥರ ಬೀಮ್ ಇದೆ, ಇದೊಂದು ಬೀಮ್ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಇದೊಂದು ಪಾಯಿಂಟ್ ನೋಡಿದೆ, ಸೊ ಅದು 0 ಇರುತ್ತೆ. ಸೊ ಇವು 3 ಪಾಯಿಂಟ್ ನೆನ್ಪಿಡ್ಬೇಕಾಗುತ್ತೆ. ಹಾರಿಜಾಂಟಲ್, ವರ್ಟಿಕಲ್, ಆಯ್ತಾ, ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಮತ್ತೆ ಮೂಮೆಂಟು. ಈ ಮೂಮೆಂಟ್ 3 0 ಇರುತ್ತೆ. ಸೊ ಇದು ಬಂದ್ಬಿಟ್ಟು ಏನಾಯ್ತು? ಇಕ್ವಿಲಿಬ್ರಿಯಂ ಕಂಡೀಷನ್ ಆಯ್ತು. ಈಗ ಕ್ವಶನ್ಗೆ ಬರೋಣ. ಕೋಪ್ಲಾನರ್ ನಾನ್ ಕನ್ಕರೆಂಟ್ ಫೋರ್ಸಸ್ ಅಂತ ಹೇಳ್ತಾರದು. ಕೋಪ್ಲಾನರ್ ನಾನ್ ಕನ್ಕರೆಂಟ್ ಅಂದ್ರೆ ಒಂದು ಈ ತರ ಬರ್ತಾ ಇರುತ್ತೆ, ಒಂದು ಈ ತರ ಹೋಗ್ತಾ ಇರುತ್ತೆ, ಮತ್ತೊಂದು ಈ ತರ ಬರ್ತಾ ಇರುತ್ತೆ. ಅಂದ್ರೆ ಒಂಥರ ಸ್ಟೇಬಲ್ ಆಗಿರೋದಿಲ್ಲ ಫೋರ್ಸಸ್, ಗೊತ್ತಾಯ್ತಾ? ಸೊ ಅದಕ್ಕೆ ಏನಂತೀವಿ? ಏನಂತ ಇದ್ದಾರೆ ಇಕ್ವಿಲಿಬ್ರಿಯಂ ಕಂಡೀಷನ್? ರಿಸಲ್ಟಂಟ್. ಆಯ್ತಾ? ಇಲ್ಲಿ ನೋಡಿ, ರಿಸಲ್ಟಂಟ್ ಈಸ್ 0 ಅಲ್ಲ, ರಿಸಲ್ಟಂಟ್ ಮೂವ್ಮೆಂಟ್ ಈಸ್ 0 ಅಲ್ಲ, ರಿಸಲ್ಟಂಟ್ ಅಂಡ್ ರಿಸಲ್ಟಂಟ್ ಮೂವ್ಮೆಂಟ್ ಆರ್ 0. ಇದು ರಿಸಲ್ಟಂಟ್ ಅಂದ್ರೆ ಏನಂದ್ರೆ, ಈಗ ಇದೊಂದು ಫೋರ್ಸ್, ಇದೊಂದು ಬೀಮ್ ಇದೆ, ರೈಟ್? ಸೊ ಇಲ್ಲೊಂದು ಫೋರ್ಸ್ ಇದೆ, ಇಲ್ಲೊಂದು ಫೋರ್ಸ್ ಇದೆ, ಆಮೇಲೆ ಇಲ್ಲೊಂದು ಮೂವ್ಮೆಂಟ್ ಇದೆ. ಇವು 2 ಪಾಯಿಂಟ್ ಲೋಡ್ ಇದೆ, P1 P2 ಮತ್ತೆ ಇದು ಮೂವ್ಮೆಂಟು. ಇವು 3 ಲೋಡ್ಸ್ನ ಏನಂತಂದ್ರೆ ಸಮರೈಸ್ ಮಾಡಿಬಿಟ್ಟು ಅದನ್ನ ನಾವು ಈಕ್ವಲೈಸ್ ಮಾಡಿ ಒಂದೇ ಫೋರ್ಸ್ ಅಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್ ಅಂತ ತಿಳ್ಕೊಳ್ಳಿ, ಇಲ್ಲ ಪ್ರಾಕ್ಟಿಕಲಿ ತಿಳ್ಕೊಳ್ಳೋಗೋಸ್ಕರ ಒಂದು ಏನಂತಂದ್ರೆ ಬೆಂಡಿಂಗ್ ಇಲ್ಲ ಒಂದು ಲೋಡ್ ನ ಕ್ರಿಯೇಟ್ ಮಾಡ್ತೀವಿ. ಅದನ್ನ ನಾವು ರಿಸಲ್ಟಂಟ್ ಲೋಡ್ ಅಂತ ಅಂತೀವಿ. ಇದರಿಂದ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಅದು ರಿಸಲ್ಟಂಟ್ ಮೂವ್ಮೆಂಟ್ ಆಗುತ್ತೆ. ಸಿಂಪಲ್ ಆಗಿದೆ. ಇದನ್ನ ರಿಪ್ಲೇಸ್ ಮಾಡಿಬಿಟ್ಟು ಅದನ್ನ ನಾವು ಇಡ್ತೀವಿ ಜಸ್ಟ್ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್. ಗೊತ್ತಾಯ್ತಾ? ರೈಟ್. ಸೊ ರಿಸಲ್ಟಂಟ್ ಅಂಡ್ ರಿಸಲ್ಟಂಟ್ ಮೂವ್ಮೆಂಟ್ ಆರ್ 0 is the answer for this question. Right. Next question. Question number 73. This is also strength of material question. When a bar is subjected to change in temperature, is fully prevented from the free expansion. ಇಲ್ಲಿ ಒಂದು ಪಾಯಿಂಟ್ ಇದೆ, ಈ ತರ ಫಿಕ್ಸ್ ಇದೆ, ಇದೊಂದು ಬಾರ್ ಇದೆ, ಆಯ್ತಾ? A bar is subjected to change temperature, fully prevented from free expansion. ಇಲ್ಲಿ ಫಿಕ್ಸ್ ಆಗಿದೆ. Then the thermal stresses induced is, ಇದರಲ್ಲಿ ಥರ್ಮಲ್ ಸ್ಟ್ರೆಸಸ್ ಯಾವ ತರ ಇಂಡ್ಯೂಸ್ ಆಗುತ್ತೆ ಅದು ನಿಮಗೆ ಗೊತ್ತಿದೆ, ಆಯ್ತಾ? ಥರ್ಮಲ್ ಸ್ಟ್ರೆಸಸ್ಸು, ಟೆಂಪರೇಚರು ಮತ್ತೆ ಯಂಗ್ಸ್ ಮಾಡ್ಯುಲಸ್, ಇವು 3 ನಾವು ನೋಡ್ತೀವಿ. ದಟ್ ಇಸ್ ಅ ಸ್ಟ್ರೆಸ್ ಈಸ್ ಈಕ್ವಲ್ ಟು ಸ್ಟ್ರೇನ್ ಇಂಟು ಯಂಗ್ಸ್ ಮಾಡ್ಯುಲಸ್. ದಟ್ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಗೊತ್ತಾಯ್ತಾ? ಸಿಂಪಲ್ ಆಗಿದೆ. ಇದ್ರದ್ದು 4-5 ಕಂಡೀಷನ್ಸ್ ಇದೆ, ಆಯ್ತಾ? ಸೆಲ್ಫ್ ಲೋಡ್ ಇದೆ, ಆಮೇಲೆ ಸೆಲ್ಫ್ ಲೋಡ್ ಪ್ಲಸ್ ಎಕ್ಸ್ಟ್ರಾ ಲೋಡು ಏನೇನು ಬರುತ್ತೆ ಅದ್ರದ್ದು ತುಂಬಾ ಕಂಡೀಷನ್ಸ್ ಇದೆ. ಅದು ಕ್ಲಾಸಸ್ ಮಾಡುವಾಗ ಹೇಳ್ತೀನಿ. ಓಕೆ, ಅರ್ಥ ಆಯ್ತಾ? Next question.
ಕ್ವಶನ್ ನಂಬರ್ 74 ಅಗೇನ್ ಸ್ಟ್ರೆಂತ್ ಆಫ್ ಮಟೀರಿಯಲ್. ನೋಡಿ ಇವತ್ತು ಸ್ಟ್ರೆಂತ್ ಆಫ್ ಮಟೀರಿಯಲ್ ಸರ್ವೆ ಎರಡೇ ಎರಡು. ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಇನ್ ಎ ಕ್ಯಾಂಟಿಲಿವರ್ ಬೀಮ್ ಆಫ್ ಎಫೆಕ್ಟಿವ್ ಸ್ಪ್ಯಾನ್. ಓಕೆ, maximum shear force in a cantilever beam of a effective span L subjected to 0.2 W at its mid span. ಇದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಮಿಡ್ ಸ್ಪ್ಯಾನ್ ಅಂತ. ನೋಡೋಣ, ಡ್ರಾ ಮಾಡೋಣವಾ? ಇಲ್ಲಿ ನೋಡಿ, ಇದು ಕ್ಯಾಂಟಿಲಿವರ್ ಬೀಮು ಅಂತ, ಇದು ಪೋರ್ಷನ್. ಮಿಡ್ ಸ್ಪ್ಯಾನ್ ಅಂತ ಇದ್ದಾರೆ. ಇಲ್ಲಿ ನೀವು ಇಲ್ಲಿ ತೊಗೊಂಡ್ಬಿಟ್ರೆ ರಾಂಗ್ ಆಗಿಬಿಡುತ್ತೆ. ಬಟ್ ಯಾವುದು ಕೇಳಿದ್ದಾರೆ ಅದು ನೋಡಿ, ಶಿಯರ್ ಫೋರ್ಸ್ ಕೇಳಿದ್ದಾರೆ. ಇದ್ರದ್ದು ಶಿಯರ್ ಫೋರ್ಸ್ ಡಯಾಗ್ರಾಮು, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಡ್ರಾ ಮಾಡ್ಬೋದಲ್ಲ, ಸಿಂಪಲ್ ಆಗಿದೆ ಆಯ್ತಾ. ಸೊ ಇದನ್ನು ಈ ಥರ W ಅಂತ ನಾನು ತೊಗೋತೀನಿ. W ಅಂತ ತೊಗೊಂಡಾಗ ಪಾಸಿಟಿವ್ ವ್ಯಾಲ್ಯೂ ಇರುತ್ತಾ, ನೆಗೆಟಿವ್ ವ್ಯಾಲ್ಯೂ ಇರುತ್ತೆ? ಪಾಸಿಟಿವ್ ವ್ಯಾಲ್ಯೂ ಇರುತ್ತಾ, ನೆಗೆಟಿವ್ ವ್ಯಾಲ್ಯೂ ಇರುತ್ತಾ? ಸಾರಿ, ಒಂದು ನಿಮಿಷ, ಈ ಥರ ಬರೋದಿಲ್ಲ ಇದು ಆಯ್ತಾ. ಸೊ ಇದು ಈ ಥರ ಬರುತ್ತೆ, ಸಾರಿ. ಓಕೆ, ಇದು ಈ ಥರ ಬರುತ್ತೆ, ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಓಕೆ, ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್, ಶಿಯರ್ ಫೋರ್ಸ್ ಡಯಾಗ್ರಾಮ್. ಅದೇ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಯಾವ ಥರ ಬರುತ್ತೆ? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಸೊ ಇದೇನಾಗುತ್ತೆ? ಇದು ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಆಗುತ್ತೆ. ಇದನ್ನು ಯಾವ ಥರ ಆಗುತ್ತೆ? ಇದು W, ಇದು L. ಸೊ ಇದೇನಾಗುತ್ತೆ? L/2 ಅಂತ ತಿಳ್ಕೊಳ್ಳಿ. ಸೊ W × L/2 ಈ ಪೋರ್ಷನ್. ಸೊ ಇದು BMD, ಇದು SFD ಆಯ್ತಾ. ಇದು ಪಾಯಿಂಟ್ ಲೋಡ್ ಇದ್ದಾಗ. ಅದೇ ಈ ಕಡೆ ಇದ್ದಾಗ ಹೆಂಗಾಗುತ್ತೆ? ಇಲ್ಲಿ ಪಾಯಿಂಟ್ ಲೋಡು, ಇಲ್ಲಿ W ಇದ್ದಾಗ ಯಾವ ಥರ ಆಗುತ್ತೆ? ಸಿಂಪಲ್ ಆಗಿದೆ ನೋಡಿ, ಇದು ಪಾಸಿಟಿವ್ ಆಗುತ್ತೆ. ಇದು ಪಾಸಿಟಿವ್ ಅಂದರೆ ಯಾವುದಾಯ್ತು? ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್. ಮತ್ತು ಇದು W × L ಆಗುತ್ತೆ, ಈ ಥರ ಆಗುತ್ತೆ, W × L. ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಸಿಂಪಲ್ ಆಗಿರುತ್ತೆ. ಅದೇ UDL ಇದ್ದಾಗ ಎಲ್ಲ ಹೇಳ್ಬಿಡ್ತೀನಿ ಒಂದೇ ಸಲ, ಗೊತ್ತಾಗ್ಬಿಡುತ್ತೆ. UDL ಇದ್ದಾಗ ಈ ಥರ, UDL ಇದ್ದಾಗ ಯಾವ್ದು ಬರುತ್ತೆ ಹೇಳಿ? ಈ ಥರ ಬರುತ್ತೆ ಆಯ್ತಾ. ಇದು ಪಾಯಿಂಟ್ ಆಫ್ ಕಾಂಟ್ರಫ್ಲೆಕ್ಷನ್ ಅನ್ಬೋದು, ಇಲ್ಲ ಆಯ್ತಾ. ಚೇಂಜಸ್, ಸೈನ್ ಚೇಂಜಸ್ ಆಗಿದೆ ಅಷ್ಟೇ. ಇದು ಯಾವ್ದು ಬರುತ್ತೆ? W × L ಬರುತ್ತೆ. ಇಲ್ಲಿ ಇದನ್ನು W × L ಬರುತ್ತೆ. ಇದು SFD ಬರುತ್ತೆ. ಇದು ಯಾವುದು? UDL ಇದ್ದಾಗ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಯಾವ ಥರ ಬರುತ್ತೆ ಇದ್ರದ್ದು ಹೇಳ್ಬೋದಾ? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನು ಬರುತ್ತೆ ಹೇಳ್ಬೋದಾ ನೀವೆಲ್ಲರೂ? ನೋಡಿ ಒಂದ್ಸಲ. ಸೊ ಇದು ಪ್ಯಾರಾಬೋಲಿಕ್ ಬರುತ್ತೆ, ಗೊತ್ತಾಯ್ತಾ. ಇದು ಪ್ಯಾರಾಬೋಲಿಕ್ ಪೋರ್ಷನ್ ಆಗುತ್ತೆ, ಪ್ಯಾರಾಬೋಲಿಕ್. ಅದೇ ಬರೀ ಇದು ಒಂದು ಪಾಯಿಂಟ್ ಇತ್ತು, ಹಾಫ್ ಅಷ್ಟೇ ಇದೆ, ರಿಮೈನಿಂಗ್ ಹಾಫ್ ಇಲ್ಲ. ರಿಮೈನಿಂಗ್ ಹಾಫ್ ಇಲ್ಲ ಅಂದರೆ ಯಾವ ಥರ ಆಗುತ್ತೆ? ಈ ಥರ ಬರುತ್ತೆ, WL/2 ನೆಗೆಟಿವ್ ಪೋರ್ಷನ್ ಆಗುತ್ತೆ. ಇದು SFD ಆಗುತ್ತೆ. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಏನಾಗುತ್ತೆ? ಇದೇನಾಗುತ್ತೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನಾಗುತ್ತೆ? ಇದ್ರದ್ದು ಬರ್ದಿಲ್ಲಲ್ಲ, ಸಾರಿ. WL²/8 ಆಗುತ್ತೆ ಇದು, ಸಾರಿ. ಸೊ ಇದು WL²/8 ಆಗುತ್ತೆ ಇದು. ಸೊ ಇದ್ರದ್ದು ಏನಾಗುತ್ತೆ? ಇದು BMD. ಇದ್ರದ್ದು ಏನಾಗುತ್ತೆ? ಇದು ಪೋರ್ಷನ್ನು ಸೇಮ್ ಆಗುತ್ತೆ. ಇದನ್ನು WL²/8 ಆಗುತ್ತೆ, ನೆಗೆಟಿವ್ ವ್ಯಾಲ್ಯೂ. ಇದು BMD, ಗೊತ್ತಾಯ್ತಾ. ಸೊ ಇದೇ ಥರ ಇರುತ್ತೆ ಎಲ್ಲ. ಇದು ಒಂದು ಪ್ರಾಬ್ಲಮ್, ಇದು ಒಂದು ಪ್ರಾಬ್ಲಮ್, ಇದು ಒಂದು ಪ್ರಾಬ್ಲಮ್, ಇದು ಒಂದು ಪ್ರಾಬ್ಲಮ್, 4 ಪ್ರಾಬ್ಲಮ್ದು ಹೇಳಿದ್ದೀನಿ, ಗೊತ್ತಾಯ್ತಾ. ಸಿಂಪಲ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಏನಿದೆ ಆನ್ಸರ್? ಇದ್ರದ್ದು ಏನಿದೆ ಅದರದ್ದು ಆನ್ಸರು? ಇದು W ಅಂತ ಬರುತ್ತೆ. ಓಕೆ, ಸೊ W is the answer for this question. So last question of the day. In a force system, when lines of action of coplanar forces meet at a point, then it is called as dash force system. Meet at a point ಅಂತಂದಾಗ ಕಾನ್ಕರೆಂಟ್ ಆಗುತ್ತೆ. ಅಂದರೆ ಈ ಥರ ಈ ಥರ ಈ ಥರ ಈ ಥರ ಎಲ್ಲ ಕಡೆಯಿಂದ ಫೋರ್ಸ್ ಬರುತ್ತೆ ಒಂದೇ ಕಡೆ, ಗೊತ್ತಾಯ್ತಾ. ಸೊ ಫೋರ್ಸ್ ವಿಚ್ ಮೀಟ್ ಅಟ್ ಎ ಪಾಯಿಂಟ್ ಆರ್ ನೋನ್ ಆಸ್ ಕನ್ಕರೆಂಟ್ ಫೋರ್ಸಸ್. ಕನ್ಕರೆಂಟ್ ಫೋರ್ಸಸ್ ಮೇ ಆರ್ ಮೇ ನಾಟ್ ಬಿ ಕೊಲಿನಿಯರ್. ಕೊಲಿನಿಯರ್ ಇರೋದಿಲ್ಲ, ಅಂದರೆ ಒಂದೇ ಕಡೆಯಿಂದ ಹಿಂಗೆ ಫೋರ್ಸಸ್ ಸೇಮ್ ಆಗಿ ಬರೋದಿಲ್ಲ, ಯಾವ ಕಡೆಯಿಂದನೂ ಹಿಂಗೆ ಬರುತ್ತೆ. The forces which meet at one point and their lines of action also lie on the same plane are known as coplanar concurrent forces. ಇದು ಇವೆರಡು ಏನಿದೆ ನೋಡಿ, ಇವು coplanar concurrent force ಇದೆ. ಓಕೆ, ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿದೋಯ್ತು. ಅಂದರೆ ಇವತ್ತಿನ ಕ್ಲಾಸ್ ಇದು ಮುಗಿದಿದೆ. 75 ಕ್ವಶನ್ಸ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೋಸ್ಕರ. ಯಾವುದೇ ಥರ ನಿಮ್ಗೆ ಡೌಟ್ ಇರಬಾರ್ದು ಯಾವುದೇ ಕ್ವಶನಿಂದ, ಅದಕ್ಕೆ ಈ ಥರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಎಲ್ಲ ಕ್ವಶನು. ಈ ವಿಡಿಯೋನ ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದಾರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಆಯಿತಾ. ಈ ವಿಡಿಯೋನ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ.
ಮತ್ತೆ ಯಾವುದೇ ತರ ಕ್ಲಾಸ್ ಬೇಕಾದರೂ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅಂಡ್ ಆಲ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.